ನಮ್ಮ ಚಾನಲಲ್ಲಿ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಏನೇನು ನೋಡಿದಿರಾ ಅವೆಲ್ಲ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಾವೆ. ಇತ್ತು ಅಲ್ವಾ? ಈಗಿಂದ ನಾವು ವೈಟ್ ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಮಾಡೋಣ. ಯಾಕೆ ಅಂತಂದರೆ ಸಿಂಪಲ್. ಸಿ, ಫಸ್ಟ್ ನನಗೂ ಇಷ್ಟ ಇಲ್ಲ, ಬಿಕಾಸ್ ಐ ಪ್ರಿಫರ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಇಫ್ ಅಟ್ ಆಲ್ ನಾಟ್ ಪಾಸಿಬಲ್ ಓನ್ಲಿ ಅವಾಗ ನಾನು ಇದು ತೊಗೊಳ್ತೀನಿ. ಯಾಕೆ ಅಂತಂದರೆ ಸಿ, ವಾಟ್ ಇಸ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ಕಿಂತ ವೈಟ್ ಬ್ಯಾಕ್ಗ್ರೌಂಡ್ ವಿಲ್ ಗಿವ್ ಮೋರ್ ವರ್ಕ್ ಟು ಯುವರ್ ಐಸ್. ಈವನ್ ದೋ ಇಫ್ ಐ ಆಮ್ ಟೇಕಿಂಗ್ ಇಟ್, ಎಸ್, ಇಟ್ ಈಸ್ ಫಾರ್ ದ ಬೆಟರ್ಮೆಂಟ್ ಓನ್ಲಿ. ಒನ್ ಫಸ್ಟ್ ಥಿಂಗ್ ಇಸ್ ಯುವರ್ ಟೈಮ್. ಈಗ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ನೋಡೋದು 1 ಅವರ್ ಆಗಿದೆ ಅಂತ ಅನ್ಕೊಳ್ಳಿ. ಅದರದ್ದು ಹಾಫ್, ದಟ್ ಈಸ್ 30 ಮಿನಿಟ್ಸಲ್ಲೇ ನಿಮಗೆ ವೈಟ್ ಬ್ಲ್ಯಾಕಿಂದ ವೈಟ್ ಶಿಫ್ಟ್ ಮಾಡಿದ್ರು ಹಾಫ್ ಆನ್ ಅವರ್ ನನ್ನ ಟೈಮ್ ನಿಮಗೆ ಕಮ್ಮಿ ಮಾಡಿಬಿಟ್ರೆ ದಿಸ್ ವಿಲ್ ಸರ್ವ್ ಯುವರ್ ವಾಟ್ ಇಸ್ ದಿಸ್ ಪರ್ಪಸ್. ಕಮ್ಮಿ ಟೈಮಲ್ಲಿ, ಎಷ್ಟು ಕಮ್ಮಿ ಟೈಮಲ್ಲಿ ನಿಮ್ಮ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಯಾಕೆ ಅಂತಂದರೆ ರಿವಿಷನ್ಸ್ಗೆ ನಿಮಗೆ ಟೈಮ್ ಸಿಗುತ್ತೆ. ಆ್ಯಂಡ್ ಯು ಆಲ್ ನೋ, ರೈಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸ್ ನಾಟ್ ಅಬೌಟ್ ನೋಯಿಂಗ್, ಇಟ್ ಈಸ್ ಅಬೌಟ್ ರಿಪೀಟಿಂಗ್. ಸೆಕೆಂಡ್ ಥಿಂಗ್, ಈಗ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಮೆಟೀರಿಯಲ್ ಕೊಡ್ತೀನಿ, ಡೋಂಟ್ ರೈಟ್ ಅಂತ. ನಾನು ಯೋಚನೆ ಮಾಡಿದೆ ಹೆಂಗೆ ಕೊಡೋದು ಅಂತ. ನೋಡಿದ ತಕ್ಷಣ ಓಕೆ ಸಿ, ಅಗೇನ್ ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಏನು ಹೇಳಿದ್ರು ಅದು ಅಗೇನ್ ಐ ನೀಡ್ ಟು ಕಮ್ ಆ್ಯಂಡ್ ಟೈಪ್ ಫಾರ್ ಯು. ಆ್ಯಂಡ್ ಅವಾಗ ಅನ್ನಿಸ್ತು, ಒಂದೇ ಸತಿ ಟೈಪ್ ಮಾಡಿದ್ರೆ ಮುಗ್ದೋಯ್ತಲ್ಲ. ಯಾಕೆಂದರೆ ಇಟ್ ವಿಲ್ ಸರ್ವ್ ಬೋತ್ ದ ವರ್ಲ್ಡ್ಸ್. ದಟ್ ಈಸ್, ಒಂದು ನಿಮಗೂ ಹೇಳುವಾಗ ಟೈಮ್ ಕಮ್ಮಿ ಆಗುತ್ತೆ, ಎರಡನೇದು ಹೆಂಗೋ ಬರೀಬೇಕು. ಅದೇನೋ ಹಿಂಗೆ ಈಗಲೇ ಬರೆದ್ಬಿಟ್ರೆ ಮುಗ್ದೋಯ್ತು. ದಿಸ್ ವಿಲ್ ಆಲ್ಸೋ ಸರ್ವ್ ದ ಪರ್ಪಸ್ ಆಫ್ ವಾಟ್? ಗಿವಿಂಗ್ material to you, that is PDFs. Whatever I say here, right, in the form of PDFs, I'll be giving it to you. And these PDFs I have prepared. ನಿಮಗೆ ಹೇಳಕ್ಕೆ ಮುಂಚೆನೇ ಫುಲ್ ನಾನು ವಾಟ್ ಇಸ್ ದಿಸ್ ಟೈಪ್ ಮಾಡಿ ಇಟ್ಕೊಂಡು ನಾನು, ಆ್ಯಂಡ್ ಅದನ್ನು ಅಲೈನ್ ಮಾಡೋದು ತುಂಬ ಕಷ್ಟ ನನಗೀಗ ಅನ್ನಿಸ್ತು. ರೈಟ್, ಹೇಳೋದೇ ಈಸಿ. ಈ ಥರ ವಾಟ್ ಇಸ್ ದಿಸ್, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಈ ಥರ 1, 2ನೇದು, 3ನೇದು, ನೌನ್ ಫಸ್ಟ್, ಸೆಕೆಂಡ್ ಪಾರ್ಟ್, ಸೆಕೆಂಡ್ ರೂಲ್, ಥರ್ಡ್ ರೂಲ್, ಹಿಂಗೆ ಮಾಡೋದು ಭಾಳ ಈಸಿ. ಬಟ್ ಮೆಟೀರಿಯಲ್ ಕೊಡೋದು ಇದೆಯಲ್ಲ, ಅಂದರೆ ಒಬ್ಬರೇ ಕೆಲಸ ಮಾಡಿದ್ರೆ, ಈ ಮೆಟೀರಿಯಲ್ ಕೊಡಬೇಕು ಅಂತಂದರೆ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಎಸ್ಟಿಮೇಟ್ ಮಾಡಿ ಬರೆದು ಕೊಡಬೇಕು. ಓಕೆ, ಅಗೇನ್ ಇಫ್ ಯು ಆರ್ ವಾಚಿಂಗ್ ದೀಸ್ ವಿಡಿಯೋಸ್, ಯು ಕ್ಯಾನ್ ವಾಚ್ ದೀಸ್ ಇನ್ 1.5x ಸ್ಪೀಡ್, ಇಫ್ ಪಾಸಿಬಲ್ 2x ಸ್ಪೀಡ್ ಆಲ್ಸೋ. ಇಟ್ ವಿಲ್ ಸೇವ್ ಯುವರ್ ಟೈಮ್. ಇಷ್ಟು ನಾನು ಯಾವಾಗಲೂ ಮಾತಾಡಲ್ಲ. 2 minutes I have taken yours, but yes, this is all to tell you that I am going to reduce ನೀವು ತೊಗೊಳ್ಳೋ ಟೈಮ್ನು ನಾನು ಕಮ್ಮಿ ಮಾಡ್ತೀನಿ, ಆ್ಯಂಡ್ ನಿಮಗೆ ಕೊಡಬೇಕಾಗಿರೋ ಮೆಟೀರಿಯಲ್ಲು ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ ಅಂತ. ದಿಸ್ ಇಸ್ ಇಟ್. ಓಕೆ, ಸೊ ನಾವು ವಿ ಆರ್ ಸ್ವಿಚಿಂಗ್ ಓವರ್ ಟು ದ ವೈಟ್ ಬ್ಯಾಕ್ಗ್ರೌಂಡ್. ಇಷ್ಟೇ. ನೆಕ್ಸ್ಟ್, ಲಾಸ್ಟ್ ಕ್ಲಾಸಲ್ಲಿ ವರ್ಬ್ ನೋಡಿದ್ವಿ ಅಲ್ವಾ? ಐ ಆಮ್ ಗೋಯಿಂಗ್ ಟು ಶೋ ಯು ವಾಟ್ ಇಸ್ ನಾನು ಏನು ಕೆಲಸ ನಿಮಗೋಸ್ಕರ ಮಾಡಿದ್ದೀನಿ ಅಂತ. ಲೆಟ್ ಅಸ್ ರೈಟ್. ದಿಸ್ ಇಸ್ ಇಟ್, ವರ್ಬ್. ಈಗ ನೋಡಿ, ಈಗ ಎಷ್ಟು ಚೆನ್ನಾಗಿದೆ, ರೈಟ್? ಮೊದಲು ಚೆನ್ನಾಗಿತ್ತು, ಬಟ್ ಈಗ ಇನ್ನೂ ಚೆನ್ನಾಗಿದೆ. ನನಗೂ ಸ್ವಲ್ಪ ವಾಟ್ ಇಸ್ ದಿಸ್ ಎಫರ್ಟ್ ಕೊಟ್ಟರು ನನಗೆ ನೀವು. ಇಟ್ ಈಸ್ ಗುಡ್. ಸಿ, ವರ್ಬಲ್ಲಿ ಡೆಫಿನೇಷನ್ ಫಸ್ಟೇ ಬಂತು. ಇಟ್ ಈಸ್ ಅ ವರ್ಡ್, ರೈಟ್? ದ್ಯಾಟ್ ಅಗೇನ್ ಇದೇ PDF ನಾನು ಕೊಡಲ್ಲ ನಿಮಗೆ. ಫಸ್ಟ್ ಡೋಂಟ್ ಬಿ ಓವರ್ ಎಕ್ಸೈಟೆಡ್. ಓಕೆ, ಐ ಆಮ್ ಅ ಟೀಚರ್ ಯಾರ್, ಐ ಗಿವ್ ಯು, ನಾನು ಕೆಲಸ ಕೊಡ್ತೀನಿ ನಿಮಗೆ. ಬಟ್ ಹೇಗೆ ಅಂತಂದರೆ, ಈಗ ನೋಡಿ, ಡೆಫಿನೇಷನ್ ಆಫ್ ಇಟ್ ಈಸ್ ಅ ವರ್ಡ್ ಇದ್ದೇ ಇರುತ್ತೆ, ಬಟ್ ಈ ಎರಡರಲ್ಲಿ ಒಂದು ಮಿಸ್ ಆಗಿರುತ್ತೆ. ಇಲ್ಲಿ ಅಥವಾ ಇದು ಏನೋ ಒಂದು ಮಿಸ್ ಆಗಿರುತ್ತೆ. ಅದು ನೀವು ಪ್ರಿಂಟ್ ತಗೊಂಡು ಈ ವಿಡಿಯೋ ನೋಡ್ತಾ ಇದ್ದಾಗ ಯು ಹ್ಯಾವ್ ಟು ಟೇಕ್ ಅಂಡ್ ರೈಟ್ ಹಿಯರ್. ಸಪೋಸ್ ಹಿಯರ್ ಇಟ್ ಇಸ್ ಟೈಮ್ ಇಸ್ ಮಿಸ್ಸಿಂಗ್ ಹಿಯರ್, ಯು ರೈಟ್ ಹಿಯರ್ ಟೈಮ್, ದಟ್ಸ್ ಇಟ್. ಇಷ್ಟು ನೀವು ಮಾಡಬೇಕು, ರೈಟ್? ಅಗೇನ್ ಯಾಕೆ ಇದು ಮಾಡ್ತಾ ಇದ್ದೀರಿ ಸರ್, ನೀವೇ ಎಲ್ಲ ಬರ್ಕೊಂಡಿದ್ದೀರಲ್ಲ, ಮತ್ತೆ ನಮ್ಗೆ ಕೊಡ್ಬೋದಲ್ಲ, ನಾನು ಯಾಕೆ ಕೆಲಸ ಮಾಡಬೇಕು ಅಂತ ನೀವು ಕೇಳ್ಬೋದು. ಬಟ್ ಬಿಲೀವ್ ಮೀ, ಯು ಹ್ಯಾವ್ ಟು ಬಿಲೀವ್ ಮೀ, ದಿಸ್ ಈಸ್ ನಾಟ್ ಟು ನಿಮಗೆ ಕಷ್ಟ ಕೊಡಬೇಕು ಅಂತ. ದಿಸ್ ಈಸ್ ಟು ರೆಡ್ಯೂಸ್ ಯುವರ್ ರಿವಿಷನ್ಸ್. ಅ ಸ್ಟೂಡೆಂಟ್ ಇಸ್ ಅ ಸ್ಟೂಡೆಂಟ್, ಬೆಟರ್ ಸ್ಟೂಡೆಂಟ್ ಆರ್ ದ ಬೆಸ್ಟ್ ಸ್ಟೂಡೆಂಟ್ ಹೂ ಹ್ಯಾಸ್ ವಾಟ್ ಇಸ್ ದಿಸ್ ಪೆನ್ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್. ನೀವು ಏನೇನು ಇಲ್ಲಿ ಬರಿತಾ ಇರ್ತೀರೋ, ರೈಟ್, ಸಮಥಿಂಗ್ ಯು ವಿಲ್ ಬಿ ರೈಟಿಂಗ್ ನಾ, ದಟ್ ಇಟ್ ವಿಲ್ ಗೋ ಆ್ಯಂಡ್ ಸ್ಟಿಕ್ ಇನ್ ಟು ಯುವರ್ ಬ್ರೈನ್ ಎಫೆಕ್ಟಿವ್ಲಿ ದ್ಯಾನ್ ರೀಡಿಂಗ್. ಆ್ಯಂಡ್ ನೀವು ಫಸ್ಟ್ ನೋಡುವಾಗ ನಿಮಗೆ ಈ ಥರ ಇಲ್ಲಿ ಏನೋ ಬರೆದಿರ್ತೀರಾ, ಇಲ್ಲೇನೋ ಬರೆದಿರ್ತೀರಾ, ಇಲ್ಲೇನೋ ಬರೆದಿರ್ತೀರಾ, ಇಲ್ಲಿ ನೋಡುವಾಗ ನಿಮಗೆ ಇಟ್ ವಿಲ್ ಲುಕ್ ಲೈಕ್ ಯುವರ್ ನೋಟ್ಸ್, ದೋ ಯು ಡೋಂಟ್ ರೈಟ್ ಆಲ್. ಆ್ಯಂಡ್ ಮೋರ್ ಓವರ್, ನೀವು ವಾಟ್ ಇಸ್ ದಿಸ್, ಯು ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್
ವಾಟ್ ಆ್ಯಕ್ಚುಲಿ ಯು ನೀಡ್ ಟು ರೈಟ್. ಇಟ್ ಈಸ್ ನಾಟ್ ದಟ್ ಐ, ಇಟ್, ಈಸ್, ಎ ವರ್ಡ್ ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಈ ನಿಮಗೆ ಬೇಕಾಗಿರೋದೇನು ವರ್ಬ್ ಅಂದರೆ ಆ್ಯಕ್ಷನ್, ಸ್ಟೇಟು. ಈ ಎರಡರಲ್ಲಿ ಏನೋ ಒಂದು ಸಿಕ್ಕಿರುತ್ತೆ, ಇನ್ನೊಂದು ನೀವು ಬರೀತೀರಾ, ಆವಾಗ ನಿಮಗೆ ಈ ಎರಡನ್ನ ಇಲ್ಲಿ ಲಿಂಕ್ ಮಾಡ್ತೀರಾ. ಸೊ ದಿಸ್ ಇಸ್ ಆಲ್ ಅ ಸೈಕಲಾಜಿಕಲ್ ಥಿಂಗ್, ಯು ನೀಡ್ ಟು ಗೋ ಆ್ಯಂಡ್ ಡೂ ದ್ಯಾಟ್. ಬಟ್ ಒಂದು ಐ ಹ್ಯಾವ್ ಟು ಡಿಸೈಡ್ ಇನ್ ವಿಚ್ ಪ್ಲಾಟ್ಫಾರ್ಮ್ ಐ ನೀಡ್ ಟು ಗಿವ್ ಇಟ್. ಒಂದೊಂದಾಗಿ ನಾನು ಡೆವಲಪ್ ಆಗ್ತಾ ಇದ್ದೀನಿ, ರೈಟ್? ಯು ಆಲ್ಸೋ ಶುಡ್ ಡೆವಲಪ್ ಆ್ಯಂಡ್ ಗಿವ್ ಮೀ ಸಮ್ ಮೋರ್ ವಿಡಿಯೋಸ್. ಐ ಶಾಲ್ ಬಿ ಟೆಲ್ಲಿಂಗ್ ಇಟ್ ಟು ಯು ಇನ್ ದ ಮಿಡಲ್ ಪಾರ್ಟ್ ಆಫ್ ಎನಿ ವಿಡಿಯೋ ವೇರ್ ಯು ವಿಲ್ ಬಿ ಗೆಟ್ಟಿಂಗ್ ದೀಸ್ ಆ್ಯಕ್ಚುಯಲ್ ಪಿ ಡಿ ಎಫ್ಸ್. ಬಟ್ ಎಸ್, ಒಂದೊಂದಾಗಿ, ರೈಟ್? ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವೇನು ಮಾಡಿದ್ವಿ? ವರ್ಬ್ ನೋಡಿದ್ವಿ. ಇಟ್ ಈಸ್ ಅ ಡೆಫಿನಿಷನ್, ಆ್ಯಕ್ಷನ್ ಆ್ಯಂಡ್ ಸ್ಟೇಟ್. ಎವ್ರಿ ಸೆಂಟೆನ್ಸ್ ರಿಕ್ವೈರ್ ಅ ವರ್ಬ್, ರೈಟ್? ರಿಕ್ವೈರ್ಸ್ ಅ ವರ್ಬ್, ರೈಟ್? ಕ್ಲಾಸಿಫಿಕೇಶನ್ ಆಫ್ ವರ್ಬ್ಸ್ ನೋಡಿದ್ವಿ. ಒಂದು ಎ ಮೇನ್ ವರ್ಬ್, ಬಿ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ಸ್, ರೈಟ್? ಪ್ರೈಮರಿ ಆಕ್ಸಿಲರಿ ಪ್ರೈಮಿಂಗ್ ವರ್ಬ್ಸ್, ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ಸಲ್ಲಿ ಪ್ರೈಮರಿ ಆಕ್ಸಿಲರೀಸ್, ಮಾಡಲ್ ಆಕ್ಸಿಲರೀಸ್, ರೈಟ್? ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್ ಇವೆಲ್ಲ ನೋಡಿದ್ವಿ. ಅಗೇನ್ ಸಮ್ ಕರೆಕ್ಷನ್ಸ್ನ ಮಾಡ್ತೀನಿ, ಅದು ನಿಮ್ಗೆ ಕೊಟ್ಬಿಡ್ತೀನಿ, ಡೋಂಟ್ ವರಿ. ಮಾಡಲ್ ಆಕ್ಸಿಲರೀಸ್ ಇವೆಲ್ಲ ಇದ್ದಾವೆ, 13 ಇದಾವೆ ಅಂತ ಹೇಳಿದ್ನಲ್ಲ, ಇವೆಲ್ಲ 13 ನೋಡೋಣ. 5, 1, 2, 3, 4, 9, 10, 11, 12, 13. ಎಸ್, 13 ಆರ್ ದೇರ್. ನೋಡಿ, ವರ್ಬ್ ಟ್ರಾನ್ಸಿಟಿವಿಟಿ ನೋಡಿದ್ವಿ. ದೇರ್ ಆರ್ transitive, intransitive and ditransitive verbs. Only one object, no object and two objects for okay. Transitive objects ಅಲ್ಲಿ ವಾಟ್ ಇಸ್ ದಿಸ್? ನಮಗೆ ಇದು ಸಿಕ್ತು, ಏನು? ಲಿಸ್ಟ್ ಆಫ್ ಟ್ರಾನ್ಸಿಟಿವ್ ವರ್ಬ್ಸ್ ಅಂತ. ಇವು ನೆನ್ಪಿಟ್ಕೊಳ್ಳೇಬೇಕು ಅಂತ ನಾನು ಹೇಳಿದೆ. ಆ್ಯಂಡ್ ದೀಸ್ ಆರ್ ಆಲ್ ದ ಟ್ರಾನ್ಸಿಟಿವ್ ವರ್ಬ್ಸ್. ನೀವು ಒಂದು ಸ್ಕೆಚ್ ಪೆನ್ ತೊಗೊಂಡು ಹಿಂಗೆ ಬರ್ಕೊಳ್ಳಿ. ಇಲ್ಲ ಏನಾದರೂ ಇಲ್ಲಿ ಏನಾದ್ರು ಮಿಸ್ ಆದರೆ ಯು ರೈಟ್ ದಟ್ ಮಿಸ್ಟೇಕ್ ಟ, ರೈಟ್? ಈ ಎರಡು ನೋಡಿದ್ವಿ. ಆ್ಯಂಡ್ ಅಗೇನ್ ಹೌ ಟು ಫೈಂಡ್ ಔಟ್ ಎನ್ ಆಬ್ಜೆಕ್ಟ್ ಆಲ್ಸೋ ನೋಡಿದ್ವಿ. ಯಾಕೆಂದರೆ ಟ್ರಾನ್ಸಿಟಿವ್ ವರ್ಬ್ ನೋಡಿದಾಗ ಆಬ್ಜೆಕ್ಟ್ ಏನು ಅಂತ ನೋಡಬೇಕು ಅಂತಂದರೆ, ಐ ಮೀನ್ ವಿ ನೀಡ್ ಟು ಫೈಂಡ್ ಔಟ್ ಅಂತಂದರೆ ವಿ ನೀಡ್ ಟು ನೋ ಹೌ ಟು ಫೈಂಡ್ ಔಟ್ ಎನ್ ಆಬ್ಜೆಕ್ಟ್, ರೈಟ್? ವರ್ಬ್ಗೆ ವಾಟ್ ಆ್ಯಂಡ್ ಟು ಹೂಮ್ ಅಂತ ಕೇಳಿದರೆ ಆಬ್ಜೆಕ್ಟ್ ಸಿಗುತ್ತೆ. ದ್ಯಾಟ್ ಈಸ್ ದಿಸ್. ಇಂಟ್ರಾನ್ಸಿಟಿವ್ ವರ್ಬ್ಸ್ ನೋಡಿದ್ವಿ, ಡೈಟ್ರಾನ್ಸಿಟಿವ್ ವರ್ಬ್ಸ್ ನೋಡಿದ್ವಿ. ಅಗೇನ್ ದ ಲಿಸ್ಟ್ ಆಲ್ಸೋ ನಾನು ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ರೈಟ್? ಇದು ನೋಡಿದ್ದೀನಿ. ಸೊ ದಿಸ್ ಇಸ್ ಆಲ್ ಅಗೇನ್ ಪಾರ್ಟ್ ಬೈ ಪಾರ್ಟ್ ವಿ ಡೆವಲಪ್. ನೌ ಇಟ್ ಈಸ್ ಆಲ್ ಆಫ್ ಅಬೌಟ್ ಮೇನ್ ವರ್ಬ್ ಫಾರ್ಮ್ಸ್. ಇಲ್ಲಿಂದ ಶುರು ಮಾಡೋಣ ಅಂತ ಅಂದೆ ನಾನು, ಅಲ್ವಾ? ರೈಟ್. ಈಗ ನೋಡಿ, V1, V2, V3, V4, V5 ಎಷ್ಟಿದ್ದಾವೆ? 5 ಇದ್ದಾವೆ. ವಾಟ್ ಆರ್ ದಿಸ್ V1, V2, V3? V1 is the base form, V2 is the past form of it. V3 is what is this past participle ಅಂತ ನೋಡಬೇಕು, ನೋಡೋಣ, ರೈಟ್? ಬಟ್ V4 ಅಂದ್ರೆ ಏನು ನೋಡಿ, V4 is V1 plus ing form, V5 is V1 plus S or ES ಅಷ್ಟೇ. ಸೊ ಡೋಂಟ್ ವರಿ ಅಬೌಟ್ ದೀಸ್ ಟೂ ಥಿಂಗ್ಸ್, ಟೇಕ್ ಕೇರ್ ಆಫ್ ದೀಸ್ 3 ಥಿಂಗ್ಸ್, ಓಕೆ? ವಿ ಹ್ಯಾವ್ ವಾಟ್ ಇಸ್ ದಿಸ್? ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್ ನಾವು ನೋಡಿದ್ವಿ ಟೈಮಲ್ಲಿ, ರೈಟ್? ಅದೇ ಪ್ರೆಸೆಂಟಲ್ಲಿ ನಾವು V1 ಯೂಸ್ ಮಾಡ್ತೀವಿ, ಪಾಸ್ಟಲ್ಲಿ V2 ಮಾಡ್ತೀವಿ, ಅದೇ ಪಾಸ್ಟ್ ಫಾರ್ಮ್. ವಾಟ್ ಇಸ್ ದಿಸ್ V3 ಅನ್ನೋದು ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ವಿ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ಇನ್ ಟೆನ್ಸಸ್. ಬಟ್ ಬಿಫೋರ್ ದಟ್ ನಾವು ಟೆನ್ಸಲ್ಲಿ ಇದನ್ನು ಡಿಸ್ಕಸ್ ಮಾಡಬೇಕು ಅಂತಂದರೆ ನಮಗೆ ಗೊತ್ತಾಗಬೇಕು V1 ಇಸ್ ದ ಬೇಸ್ ಫಾರ್ಮ್. ಎಕ್ಸಾಂಪಲ್ ಏನು? ಇದು ಗೋ ಅಂತ ನೋಡಿದ್ವಿ. ಗೋ ಇನ್ V2 ವಿಲ್ ಬಿಕಮ್ ವೆಂಟ್. ಗೋ ಇನ್ V3 ಆರ್ ಪಾಸ್ಟ್ ಪಾರ್ಟಿಸಿಪಲ್ ಇಟ್ ಬಿಕಮ್ಸ್ ಗಾನ್. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಂದ್ರೆ ವೆಂಟ್ ಅಂತ ಹೇಳಬೇಕು ಗೋನ. Past participle, we'll discuss that. You have to tell gone. And you all know that V1 plus ing form is what? Go plus ing form, that is going. Right? Going. This ing form ಅಲ್ಲಿ ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ. ಹಾಗೆ ಗೋಗೆ ಎಸ್ ಆರ್ ಇ ಎಸ್ ನೀವೇನಾದರೂ ಆ್ಯಡ್ ಮಾಡಿದ್ರೆ ದ್ಯಾಟ್ ವಿಲ್ ಬಿಕಮ್ V5. ದಟ್ ಈಸ್ V1 ಪ್ಲಸ್ ಐದರ್ ಎಸ್ ಆರ್ ಇ ಎಸ್. ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಈಗ ನೋಡೋಣ. ಬಟ್ ಯು ಹ್ಯಾವ್ ಟು ನೋ ಬೇಸ್ ಫಾರ್ಮ್, ದಟ್ ಈಸ್ V1ಗೆ ನಾವು ಎಸ್ ಅಥವಾ ಇ ಎಸ್ನ ಆ್ಯಡ್ ಮಾಡಬಹುದು, ರೈಟ್? ಇದು ಎಲ್ಲಿ ಯೂಸ್ ಮಾಡ್ತೀವಿ? ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಯೂಸ್ ಮಾಡ್ತೀವಿ. ನೋಡೋಣ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ನೆಕ್ಸ್ಟ್ ಸಿಗುತ್ತೆ ನಿಮಗೆ. ಅದನ್ನು ನೋಡುವಾಗ ವಾಟ್ ಈಸ್ ಥರ್ಡ್ ಪರ್ಸನ್, ವಾಟ್ ಈಸ್ ಫೋರ್ತ್ ಪರ್ಸನ್ ಇರಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಪರ್ಸನ್ ಇರ್ತಾರೆ. ಅದರಲ್ಲಿ ಸಿಂಗ್ಯುಲರ್ ಏನು, ಪ್ಲೂರಲ್ ಏನು ಎಲ್ಲ ನೋಡೋಣ, ರೈಟ್? ಬಟ್ ಫಸ್ಟ್ ವಾಟ್ ಯು ನೀಡ್ ಟು ನೋ ಇಸ್ V1 ಪ್ಲಸ್ ಎಸ್ ಆರ್ ಇ ಎಸ್ನ ನಾವು ಮಾಡ್ಬೋದು, V1 ಪ್ಲಸ್ ing ಫಾರ್ಮು ಮಾಡ್ಬೋದು, V1, V2, V3ನ ಈ ಥರ ಬರೀಬೋದು. ಆ್ಯಂಡ್ ದೀಸ್ ಆರ್ ಆಲ್ ದ V1, V2, V3 ಫಾರ್ಮ್ಸ್. ಈ V1, V2, V3 ಫಾರ್ಮ್ಸ್ ಡಿಫ್ರೆಂಟ್ ಸ್ಟ್ರಕ್ಚರ್ಸಲ್ಲಿ ಬರ್ತವೆ, ಅವು ನೋಡಬೇಕು. ಆ್ಯಂಡ್ ದಿಸ್ ಇಸ್ ಆಲ್ ದಟ್ ಯು ಹ್ಯಾವ್ ಡಿಸ್ಕಸ್ಡ್ ಇನ್ ಯುವರ್ ಚೈಲ್ಡ್ಹುಡ್ ಡೇಸ್. ನೋಡಿ,
ಫಸ್ಟ್ ಈಸ್ ದ ರೆಗ್ಯುಲರ್ ವರ್ಬ್ಸ್. ಈ ರೆಗ್ಯುಲರ್ ವರ್ಬ್ಸ್ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಸಿಂಪಲ್. ದೀಸ್ ವಾಟ್ ಇಸ್ ಇಸ್ V1 ಇದೆಯಲ್ಲ, V1ಗೆ ವಾಟ್ ಇಸ್ ಇಸ್ V2 ಆ್ಯಂಡ್ V3 ಹೆಂಗೆ ಫಾರ್ಮ್ ಆಗೋದು ಅಂತಂದರೆ, V1 ವೆನ್ ಆ್ಯಡೆಡ್ ವಿತ್ ED ದೆನ್ V2 V3 ಆರ್ ಫಾರ್ಮ್ಡ್. ಅಂದರೆ ಏನು, ಇಲ್ಲಿ V1 ಪ್ಲಸ್ ED ಆರ್ V1 ಪ್ಲಸ್ D ಏನೋ ಒಂದು ರೈಟ್. ಇದು ನೋಡಬೇಕು. ಈ V1 ಪ್ಲಸ್ ED ಏನು, V1 ಪ್ಲಸ್ D ಏನಂತ ನೋಡಬೇಕು. ಬಟ್ ದೀಸ್ ಆರ್ ಆಲ್ ದ ವೀಕ್ ವರ್ಬ್ಸ್. ನಾನು ನಿಮಗೆ ಲಾಸ್ಟ್ ಚಿಕ್ಕ ವರ್ಬ್ಸ್ ವಾಟ್ ಇಸ್ ವಿಡಿಯೋಸ್ ಇದಾವಲ್ಲ, ಅಲ್ಲಿ ಹೇಳಿರ್ತೀನಿ ರೆಗ್ಯುಲರ್ ವರ್ಬ್ಸ್ ಆರ್ ಸ್ಟ್ರಾಂಗ್ ವರ್ಬ್ಸ್ ಅಂತ. ಎಸ್, ದೀಸ್ ಆರ್ ಸ್ಟ್ರಾಂಗ್ ವರ್ಬ್ಸ್, ಬಟ್ ವೆನ್ ಕಂಪೇರ್ಡ್ ವಿತ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್, ಎಸ್, ದೀಸ್ ಆರ್ ವೀಕ್. ಇರ್ರೆಗ್ಯುಲರ್ ವರ್ಬ್ಸ್ ಆರ್ ಸ್ಟ್ರಾಂಗ್, ರೈಟ್? ಓಕೆ. ನಾವು ರೆಗ್ಯುಲರ್ ವರ್ಬ್ಸಲ್ಲಿ ವಾಟ್ ಇಸ್ ದ ಸಿಂಟ್ಯಾಕ್ಸ್ ಅಂತಂದರೆ, ಬೇಸ್ ಫಾರ್ಮ್ಗೆ ED ಆರ್ ಬೇಸ್ ಫಾರ್ಮ್ಗೆ D ಆ್ಯಡ್ ಮಾಡಿಬಿಟ್ರೆ V1 V2 ಆ್ಯಂಡ್ V3 ಸಿಗ್ತವೆ. ಆ್ಯಂಡ್ V2 ಈಕ್ವಲ್ ಟು V3 ಇಟ್ಕೊಳ್ಳಿ, ರೈಟ್? ಆ್ಯಂಡ್ ವಾಟ್ ಇಸ್ ದಿಸ್ V2 ಈಕ್ವಲ್ ಟು V3, ಅದು ಇದಾವೆ ರೆಗ್ಯುಲರ್ ವರ್ಬ್ಸಲ್ಲಿ. ವೆರಿ ಗುಡ್. ನಾವು ನೋಡೋಣ. ಇಲ್ಲಿ ನೋಡಿ, ವೇರ್ ಇಸ್ ಇಟ್ ರೈಟ್. ಪ್ಲೇ ಇದೆಯಲ್ಲ, ಪ್ಲೇಗೆ ED ಆ್ಯಡ್ ಆಗಿದೆ. V2 ಈಕ್ವಲ್ ಟು V3 ಆಗಿದೆಯಾ? ಆ್ಯಂಡ್ V2 ಈಕ್ವಲ್ ಟು V3 ಈಕ್ವಲ್ ಟು V1 ಪ್ಲಸ್ ED. ಸೇಮ್ ಅಗೇನ್ V2 ಈಕ್ವಲ್ ಟು V3 ಇದೆಯಾ? ಇದೆ. ಬಟ್ ದಟ್ ಈಸ್ ಈಕ್ವಲ್ ಟು V1 ಪ್ಲಸ್ ED. ಸೇಮ್ ಆಕ್ಸೆಪ್ಟೆಡ್ ರೈಟ್. ಅಪ್ಲೈ, ಇಲ್ಲಿ ನೋಡಿ, ಅಪ್ಲೈಡ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದಿದು ಹೇಳಿದ್ನಲ್ಲ, ಎರಡನೇದಿದೆ ಹೇಳಿದ್ನಲ್ಲ. ಸಪೋಸ್ ಯಾವಾಗ V1 ಅಲ್ಲಿ ಲಾಸ್ಟ್ Y ಬರ್ತದೋ, V1 ಅಲ್ಲಿ ಲಾಸ್ಟ್ Y ಬರ್ತದೋ, ಸಪೋಸ್ ವೆಯ್ಟ್ ಅ ಮಿನಿಟ್, V1 ಅಲ್ಲಿ ನೀವೇನು ಬರೆದ್ರೂ ಲಾಸ್ಟ್ ವರ್ಡ್ Y ಬಂದರೆ, ದೆನ್ V2 ಈಕ್ವಲ್ ಟು V3 ಅಂತ ನಿಮಗೆ ಗೊತ್ತು. ವೈನ ರೀಪ್ಲೇಸ್ ಮಾಡಿ IED ಅಂತ ಬರಿತೀವಿ. ರೈಟ್. ಇಲ್ಲಿ ನೋಡಿ, ಅಪ್ಲೈ IED, IED. ವೈನ ರೀಪ್ಲೇಸ್, Y is been replaced with IED, ರೈಟ್? ಫಾರ್ ಎಕ್ಸಾಂಪಲ್, ಅಪ್ಲೈ ಇನ್ನೇನಿದೆ, ಸ್ಟಡಿ, ರೈಟ್? STUDY, STUDY, ಇದು V1 ಫಾರ್ಮ್. ಇದಕ್ಕೆ V1 ಏನು, V2 ಏನು, Y ಇದೆಯಲ್ಲ. ಸೊ V2 ವಿಲ್ ಬಿ STUDY ಬದಲು IED. ಸೇಮ್ V2 ಈಕ್ವಲ್ ಟು V3 ಅಲ್ವಾ? ಸೊ ಸೇಮ್ ಇದು ಅಷ್ಟೇ, STUDIED. ನೆನಪಾಯ್ತಾ? ಬಟ್ ಯು ಕ್ಯಾನ್ ಆಲ್ಸೋ ಆಸ್ಕ್ ಮೀ, ದೆನ್ ವಾಟ್ ಇಸ್ ದಿಸ್ ಪ್ಲೇ ಅಂತ. ಪ್ಲೇ ಇಸ್ ಆಲ್ಸೋ ವರ್ಬ್ ಅಲ್ಲ ಸರ್, ದಟ್ ಈಸ್ V1 ಅಲ್ಲ. ಸೊ ಈಗ ಶುಡ್ ಐ ರೈಟ್ PLAIED? ನೋ, ದ್ಯಾಟ್ ಈಸ್ ನಾಟ್ ದಟ್ ಈಸ್ ವಾಟ್ ಇಂಗ್ಲೀಷ್ ಈಸ್ ಅ ಬ್ರೋಕನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಇದಕ್ಕೇನು PLAYEDನೇ ಬರಬೇಕು, ರೈಟ್? PLAYEDನೇ ಬರಬೇಕು. V2 ಈಕ್ವಲ್ ಟು V3. ಈಗ ಗೊತ್ತಾಗ್ತಾ ಇದೆಯಾ? ಸಮ್ ವರ್ಬ್ಸ್ ಯು ಹ್ಯಾವ್ ಟು ನೆನ್ಪಿಟ್ಕೊಳ್ಳೇಬೇಕು. ಫಾರ್ ಅಪ್ಲೈ, ಸ್ಟಡಿ, ಈ ಥರ ಅವೆಲ್ಲ ನಾನು ನಿಮಗೆ ಬರೆದು ಕೊಟ್ಟಿದ್ದೀನಿ. ಈಗ ನೋಡಿ, ಅರೇಂಜ್ ಲಾಸ್ಟಲ್ಲಿ ಇದೆ. ಇದ್ದಾಗ ಜಸ್ಟ್ ಆ್ಯಡ್ D ಹಿಯರ್, ಆ್ಯಡ್ D ಹಿಯರ್. ಅದೇ ಹೇಳಿದ್ದು V1 ಏನಿದು, ದಿಸ್ ಈಸ್ ವೆನ್ ಅಂತಂದರೆ V1 ಅಲ್ಲಿ ಲಾಸ್ಟಲ್ಲಿ ಇದ್ರೆ, ದೆನ್ V2 ವಿಲ್ ಬಿ ವಾಟ್, ಲಾಸ್ಟ್ E ಪ್ಲಸ್ D, ಲಾಸ್ಟ್ ಜಸ್ಟ್ D ಈಕ್ವಲ್ ಟು V1 ಪ್ಲಸ್ D. ಅದೇ V1 ಪ್ಲಸ್ D, ರೈಟ್? ಇಲ್ಲೂ ನೋಡಿ, ಬಿಹೇವ್ ಅಂತ ಇದೆಯಾ? ವೇರ್ ಇಸ್ ಇಟ್? ಬಿಹೇವ್. ಏನಿದು, ಲಾಸ್ಟಲ್ಲಿ D ಆ್ಯಡ್ ಮಾಡಿಬಿಟ್ರೆ V2 ಆಗುತ್ತೆ. ಸೇಮ್ ವಿತ್ V3, ರೈಟ್? ಇಲ್ಲೂ ನೋಡಿ, ಇದೆ ಲಾಸ್ಟಲ್ಲಿ, ಆವಾಗ ಲಾಸ್ಟಲ್ಲಿ D ಆ್ಯಡ್ ಮಾಡ್ತೀವಿ, ಅಷ್ಟೇ. V2 V3 ಆಗುತ್ತೆ. ಸೇಮ್ ಹಿಯರ್ ಆಲ್ಸೋ D, ರೈಟ್? ಕಂಪ್ಲೀಟ್, ಕಂಟಿನ್ಯೂ, D ಅಲ್ವಾ? ಸೇಮ್ ವಿತ್ ದಿಸ್. ಯು ಕ್ಯಾನ್ ಬಿ ಅಬ್ಸರ್ವಿಂಗ್, ಯು ಕ್ಯಾನ್ ಅಬ್ಸರ್ವ್ ದಿಸ್, ರೈಟ್? ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ನೋ ದಿಸ್ ಒನ್ ಆಲ್ ಆರ್ ಹ್ಯಾವಿಂಗ್ D in their last position, and these are becoming V2 or V3. Why sir V2, why sir V3 ಅಂತ ನಿಮಗೆ ಕೇಳ್ಬೋದು ನೀವು, ರೈಟ್? ಓಕೆ. ನೆಕ್ಸ್ಟ್,
ಈ ಥರ. ಇ ಇಲ್ಲದೆ ಇರುವಾಗ ವಿ1 ಅಲ್ಲಿ ಇ ಡಿ ಆ್ಯಡ್ ಮಾಡ್ತೀವಿ. ಇ ಡಿ ಮಾಡಿದ್ವಾ? ಇ ಡಿ ಮಾಡಿದ್ವಾ? ಹಾಗೆ. ಇದಿದೆಯಾ? ಇ ಡಿ ಆ್ಯಡ್ ಮಾಡಿದ್ವಾ ವಿ2 ಆಗೋಕ್ಕೆ? ಇ ಡಿ ಆ್ಯಡ್ ಮಾಡಿದ್ವಾ? ಅದೇ ಥರ ಇಲ್ಲೂ ನೋಡಿ ಇ ಡಿ, ಇ ಡಿ. ವಿ1ಗೆ ನಾವು ಇ ಡಿ ಆ್ಯಡ್ ಮಾಡಿಬಿಟ್ರೆ ದಟ್ ಬಿಕಮ್ಸ್ ಐದರ್ ವಿ2 ಆರ್ ವಿ3. ಇಲ್ಲಿ ನೋಡಿ ಇ ಅಂತ ಇದೆ. ಇ ಇದೆಯಾ ಲಾಸ್ಟಲ್ಲಿ? ಲಾಸ್ಟಲ್ಲಿ ಇ ಇದ್ದಾಗ ಯು ಕ್ಯಾನ್ ರೈಟ್ ಜಸ್ಟ್ ಡಿ ಹಿಯರ್, ಜಸ್ಟ್ ಡಿ ಹಿಯರ್ ಅಲ್ವಾ? ಸೇಮ್ ವಿತ್ ದಸ್. ಇಲ್ಲೂ ನೋಡಿ ಇ ಇದೆಯಾ? ಇ ಇದೆ. ಸೊ ಜಸ್ಟ್ ಆ್ಯಡ್ ಡಿ ಹಿಯರ್. ಬಟ್ ವೆರಾಸ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಇ ಲಾಸ್ಟಲ್ಲಿ, ಯು ಆ್ಯಡ್ ಇ ಡಿ, ಇ ಡಿ ಮುಗ್ದೋಯ್ತು. ಬಟ್ ಎಸ್, ವಾಟ್ ಆಲ್ ಯು ನೀಡ್ ಟು ನೋ ಈಸ್ ಈ ಥರ ಅಪ್ಲೈ, ಈ ಥರ ಸ್ಟಡಿ, ಇವು ನೆನ್ಪಿಟ್ಕೋಬೇಕು. ದೀಸ್ ಆರ್ ಆಲ್ ರೆಗ್ಯುಲರ್ ವರ್ಬ್ಸ್. ವೆರಿ ಗುಡ್. irregular verbs ನೋಡೋಣ. What are irregular verbs? Which are having different V1, V2 and V3. ಇವು ಡಿಫ್ರೆಂಟ್, V1 ಡಿಫ್ರೆಂಟ್, V2 ಡಿಫ್ರೆಂಟ್, V3 ಇಸ್ ಡಿಫ್ರೆಂಟ್ ಅಲ್ವಾ? ಅದಕ್ಕೆ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ದಿಸ್ ಇಸ್ V2 ಅಂತ, ದಿಸ್ ಇಸ್ V3 ಅಂತ. ಹೆಂಗೆ ನೋಡಿ, ಇಲ್ಲಿ ಬ್ರೋಕನ್ ಅಂತಿದೆ. ಬ್ರೋಕನ್ ಈಸ್ ದೇರ್. ವಾಟ್ ಇಸ್ ದಿಸ್? ದಿಸ್ ಇಸ್ V3 ಅಂತ ಹೇಳ್ತಾ ಇದ್ದೀರಿ. V3 ಆರ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಬಟ್ ಬ್ರೋಕನ್ಗೆ V2 ಇಸ್ ಬ್ರೋಕ್, V1 ಇಸ್ ಬ್ರೇಕ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಬೇಸ್ ಫಾರ್ಮ್ ಈಸ್ ಯುವರ್ ಮೇನ್. ಬ್ರೇಕ್ ಇನ್ ಪಾಸ್ಟ್ ಟೆನ್ಸ್ ಇಸ್ ಬ್ರೋಕ್. ಇನ್ ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಬ್ರೋಕೆನ್. ಸೊ V3 ಇಸ್ ಬ್ರೋಕನ್. ಈ ಥರ V1 ಬೇರೆ, V2 ಬೇರೆ, V3 ಬೇರೆ ಇದ್ದಾಗ ವಿ ಕಾಲ್ ದೆಮ್ ಆಸ್ ಇರ್ರೆಗ್ಯುಲರ್ ವರ್ಬ್ಸ್. ಆ ವರ್ಬ್ಗಳನ್ನ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ದೀಸ್ ಆರ್ ಆಲ್ ದ ಸ್ಟ್ರಾಂಗ್ ವರ್ಬ್ಸ್ ವೆನ್ ಕಂಪೇರ್ಡ್ ಟು ದ ರೆಗ್ಯುಲರ್. ರೈಟ್, ಇವು ನೆನ್ಪಿಟ್ಕೊಳ್ಳಬೇಕು. ಅರೈಸ್, ಅರೋಸ್, ಅರೈಸನ್. ಬಿಗಿನ್, ಬಿಗ್ಯಾನ್, ಬಿಗನ್. ರೈಟ್, V3 ಆಫ್ ಬಿಗಿನ್ ಇಸ್ ಬಿಗನ್. V2 ಆಫ್ ಚೋಸ್ ಇಸ್ choose is chose. Right, V2 of do is did. V3 of drive is driven. Eat, ate, eaten. Fall, fell, fallen. Fly, flew, flown. ಎರಡು ಬೇರೆ. ರೈಟ್, ಮೀನಿಂಗ್ ಬೇರೆ ಆಗುತ್ತೆ. ರೈಟ್, ಅ ಬರ್ಡ್ ಫ್ಲೈಸ್, ಅ ಟ್ರೀ ಫಾಲ್ಸ್. ಆ ಥರ. ಫರ್ಗೆಟ್, V2 ಏನು ಫರ್ಗಾಟ್, V3 ಏನು ಫರ್ಗಾಟನ್. ಗಿವ್, ಗೇವ್, ಗಿವೆನ್. ಗೋ, ವೆಂಟ್, ಗಾನ್ ನೋಡಿದ್ವಿ. ಇದು ನೋಡಿದ್ವಿ ನಾವು. ನೋ, ನ್ಯೂ, ನೋನ್. ರೈಡ್, ರೋಡ್, ರಿಡನ್. ಇಂಪಾರ್ಟೆಂಟ್. ರಿಂಗ್, ರ್ಯಾಂಗ್, ರಂಗ್. ಇಂಪಾರ್ಟೆಂಟ್. ಸಿ, ಸಾ, ಸೀನ್. ಇಂಪಾರ್ಟೆಂಟ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಇದು ನಿಮಗೆ ಗೊತ್ತು. ಟೇಕ್, ಟುಕ್, ಟೇಕೆನ್. ಕನ್ಫ್ಯೂಸ್ ಆಗೋದು. ರೈಟ್, ರೋಟ್, ರಿಟರ್ನ್. ರೈಟ್, ಇವೆಲ್ಲ ಇಂಪಾರ್ಟೆಂಟ್. ದೀಸ್ ಆರ್ ಆಲ್ ದ ಇರ್ರೆಗ್ಯುಲರ್ ಪ್ಯಾಟರ್ನ್ಸ್ ವಿಚ್ ಆರ್ ಸ್ಟ್ರಾಂಗ್ ವರ್ಬ್ಸ್. ಬಟ್ ಇದರಲ್ಲಿ ಆಲ್ ಆರ್ ಡಿಫ್ರೆಂಟ್. V1, V2, V3 ಡಿಫ್ರೆಂಟ್. ಈಗ ನೋಡಿ, ಇದೇ ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ ಸ್ಪೆಷಲ್ ವರ್ಬ್ ಪ್ಯಾಟರ್ನ್ಸ್ ಇದಾವೆ. ವೇರ್ ವಿ ಹ್ಯಾವ್ ಸೇಮ್ V1, V2, V3. ಸ್ಪೆಷಲ್ ವರ್ಬ್ ಲೈಕ್ ಕಟ್, 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 ಪುಟ್, 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 ಹಿಟ್, 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 ಶಟ್, ಶಟ್, ಶಟ್. ಅಂದರೆ ಏನು ಸರ್? ನನಗೆ ಈಗ ಪುಟ್ ಅಂತ ಕೊಟ್ಟರೆ ಅದು V1, V2, V3 ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳ್ಬೋದು. ಸರ್ ಇನ್ನೂ ಇದಾವ? ಕೊಡ್ತೀನಿ. ಐ ವಿಲ್ ಬಿ ಗಿವಿಂಗ್ ಯು ಆಲ್ ದ V1, V2, V3 ಫಾರ್ಮ್ಸ್ ಆಫ್ ದಿ ಸ್ಪೆಷಲ್ ಕೇಸಸ್ ಆಲ್ಸೋ, ಬಿಕಾಸ್ ಇವೇ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಇದೇ ಕೊಡ್ತೀನಿ. ಬಟ್ ಈ ಥರ ಕೊಟ್ಟರೆ ನಿಮಗೆ ವಾಟ್ ಇಸ್ ದಿಸ್ ಉಪಯೋಗವೇ ಇಲ್ಲ. ಅದೇ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ನಿಮಗೆ ಗೊತ್ತೇ ಆಗಲ್ಲ ದ್ಯಾಟ್ ಹೌ ಇಸ್ ದಿಸ್. ಈಗ ಓಕೆ, ಇನ್ಫಾರ್ಮೇಶನ್ ಇದೆ. ಕಟ್ ಇಸ್ V1, ಸೇಮ್ V2, ಸೇಮ್ V3. ಐ ವಿಲ್ ರೈಟ್ ಲೈಕ್ ದಿಸ್. ವಾಟ್ ಇಸ್ ದಿಸ್? ಹಿ ಕಟ್ ದ ಟ್ರೀ. ಈಗ ಹೇಳಿ, ಇದೇನಿದು? ಈಗ ಹಿ ಕಟ್ ದ ಟ್ರೀ. ಓಕೆ, ವೆರಿ ಗುಡ್. ಈಗ ವರ್ಬ್ ಏನು ಇಲ್ಲಿ? ದಿಸ್ ಕಟ್, ದಿಸ್ ಇಸ್ ಅ ವರ್ಬ್. ಈ ವರ್ಬ್ V1 ನಲ್ಲಿದೆಯಾ, V2 ನಲ್ಲಿದೆಯಾ, V3 ನಲ್ಲಿದೆಯಾ? ದಟ್ಸ್ ವಾಟ್ ಐಲ್ ಟೆಲ್ ಯು. ಬಟ್ ಬಿಫೋರ್ ದಟ್ ನೆನ್ಪಿಟ್ಕೊಳ್ಳಿ, ದೇರ್ ಆರ್ ಸ್ಪೆಷಲ್ ಕೇಸಸ್ ವೇರ್ ಇನ್ ಕೇಸ್ ಒನ್ ದೇರ್ ಆರ್ ಸೇಮ್ V1, V2, V3 ಆರ್ ಸೇಮ್. ಅದೇ ತರಹ ಕೇಸ್ ಟು V2, V3 ಸೇಮ್. ಹೆಂಗೆ ನೋಡಿ, ಈಗ ಇಲ್ಲಿ ವಾಟ್ ಇಸ್ ದಿಸ್? ಬ್ರಿಂಗ್, ಬೈ, ಕ್ಯಾಚ್ ಇವೆಲ್ಲ ಇದ್ದಾವೆ. ಓಕೆ, ಇದ್ರದ್ದು V2, V3 ನೋಡಿ ಸೇಮ್ ಇರ್ಬೋದು. ಇದೆಯಾ? ಇದ್ದಾವೆ. ಬೈ, ಬ್ರಾಡ್, ಬ್ರಾಡ್. ಕ್ಯಾಚ್, ಕಾಟ್, ಕಾಟ್. ಫೀಲ್, ಫೆಲ್ಟ್, ಫೆಲ್ಟ್. ಫೈಂಡ್, ಫೌಂಡ್, ಫೌಂಡ್. ಹರ್ಡ್, ಹರ್ಡ್, ಹರ್ಡ್. ಹಿಯರ್, ಹರ್ಡ್, ಹರ್ಡ್. ಕೀಪ್, ಕೆಪ್ಟ್, ಕೆಪ್ಟ್. ಲೀವ್, ಲೆಫ್ಟ್, ಲೆಫ್ಟ್. ರೈಟ್, ಲಾಸ್ಟ್, ಲೂಸ್, ಲಾಸ್ಟ್, ಲಾಸ್ಟ್. ಟೀಚ್, ಟಾಟ್, ಟಾಟ್. ಇವೆಲ್ಲ ಏನು? V2, V3 ನೀವು ಹೇಳಿದಾಗ ಸಪೋಸ್ ಸಪೋಸ್ ಶಿ ಹರ್ಡ್ ಸಮ್ ನಾಯ್ಸ್.
ಈಗ ನೋಡಿ, ಈಗ ಶಿ ಹರ್ಡ್ ಸಮ್ ನಾಯ್ಸ್. ಹರ್ಡ್ ಅಂತ ಇದೆ. ಫಸ್ಟ್ ಇದು ಕರೆಕ್ಟಾ ಅಲ್ವಾ ಅಂತ ಹೆಂಗ್ ನೀವು ಅರೇಂಜ್ ಮಾಡ್ತೀರಾ? ಹೆಂಗೆ ವಾಟ್ ಇಸ್ ಇಟ್ ಡಿಟರ್ಮೈನ್ ಮಾಡ್ತೀರಾ? ಶಿ ಹರ್ಡ್ ಸಮ್ ನಾಯ್ಸ್ ಅಂತ ಹೇಳಿದಾಗ ಹರ್ಡ್ ಇಸ್ V2 ಹರ್ಡ್ ಇಸ್ V3 ವಾಟ್ ಡಿಡ್ ದ ಎಕ್ಸಾಮಿನರ್ ಗಿವ್ ಮೀ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ದ್ಯಾಟ್ ಈಸ್ ದ ಮೈನ್ ಅಜೆಂಡಾ. ಇದು ನೀವು ಬರೆಯೋದಲ್ಲ. ಬಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ನೀಡ್ ಟು ನೋ ಹೌ ದಟ್ ಅಫೆಕ್ಟ್ಸ್ ಯುವರ್ ಸೆಂಟೆನ್ಸ್. ಒಂದು ನೀವು ನೆನ್ಪಿಟ್ಕೊಳ್ಳಿ, ಸೇಮ್ V2 V3. ಬರ್ತೀನಿ ಹೆಂಗೆ ಅಂತ. ಓಕೆ, ಬಟ್ ಎಸ್ ಐ ನೀಡ್ ಟು ಟೆಲ್ ಯು. ರೈಟ್, ಇಷ್ಟೇ. ನೆಕ್ಸ್ಟ್ ಕಮ್ಸ್ ವಿತ್ ಮಾಡಲ್ಸ್ ಬೇಡ ಈಗ. ಫಸ್ಟ್ V1 V2 V3 ನೋಡೋಣ. ರೈಟ್, ಇಲ್ಲಿ ಹೇಳಿದ್ನಲ್ಲ, ಸೇಮ್ V1 V2 V3 ಇದ್ದಾಗ ಈ ಹಿ ಕಟ್ ದ ಟ್ರೀ ಅಂತ ಹೇಳಿದ್ಮೇಲೆ ಈ ಕಟ್ ಅನ್ನೋದು V1 V2 V3 ಅಂತ ಹೆಂಗೆ ಗೊತ್ತಾಗುತ್ತೆ? ಐ ಟೆಲ್ ಯು. ಹಿಯರ್ ವಾಟ್ ಇಸ್ ದ ಎಕ್ಸಾಮಿನರ್ ಮೆನ್ಷನ್ ದಿಸ್ ವರ್ಬ್ ಕಟ್. ರೈಟ್, ದಿಸ್ ಈಸ್ ಇನ್ V1. ಯಾವಾಗಲೂ ಹೇಳಿಲ್ಲ ಅಂತಂದಾಗ ದಿಸ್ ಈಸ್ ಅ ಬೇಸ್ ಫಾರ್ಮ್. ಓಕೆ, ಸಪೋಸ್ ಹಿ ಕಟ್ ದ ಟ್ರೀ ಯೆಸ್ಟರ್ಡೇ ಅಂತ ಮಾಡ್ತೀನಿ, ಬರಿತೀನಿ ಈಗ ಹೇಳಿ. ಆಸ್ ಐ ಟೋಲ್ಡ್ ಯು, ವರ್ಬ್ ಈಸ್ ಅ ಕಾಂಬಿನೇಷನ್ ಆಫ್ ಆಕ್ಷನ್ ಅಂಡ್ ಟೈಮ್. ರೈಟ್, ಆಕ್ಷನ್ ಕೊಟ್ಟಿದ್ದೀರಾ. ಆಕ್ಷನ್ ಕೊಟ್ಟಿದ್ಮೇಲೆ ಸರಿಯಾ? ಇಲ್ಲ. ಆಕ್ಷನ್ ಕೊಟ್ಟಿದ್ಮೇಲೆ ನಿನ್ನೆ ಅಂತ ನೀವು ಹೇಳಿದ್ರೆ ದೆನ್ ದಿಸ್ ಕಟ್ ಬಿಕಮ್ಸ್ V2. ಈಗ ಗೊತ್ತಾಗ್ತಾ ಇದೆಯಾ? ಈಗ ನೋಡಿ, ವಾಟ್ ಇಸ್ ದಿಸ್? ಹಿ ವಿಲ್ ಕಟ್ ದ ಟ್ರೀ. ಈಗ ಹೇಳಿ. ಈಗ ನೀವು ಹೇಳ್ಬೋದು, ಸರ್ ಈಗ ಕಟ್ ಒಂದೇ ನೋಡಿದ್ರೆ V1 ಅಂತ ಅನ್ಸುತ್ತೆ. ವಿಲ್ ಪ್ಲಸ್ V1, ರೈಟ್, V1 ಇದು. ಬಟ್ ವಿಲ್ ಆರ್ ಶಲ್ ಪ್ಲಸ್ V1 ವಿಲ್ ಬಿಕಮ್ ವಾಟ್? ಫ್ಯೂಚರ್ ಟೆನ್ಸ್. ರೈಟ್, ಅದೇ ತರಹ ಈಗ V3 ಅಂತ ಹೆಂಗೆ ಗೊತ್ತಾಗುತ್ತೆ? ದಟ್ ವಿಲ್ ಸಿ ಇನ್ ಟೆನ್ಸಸ್. ರೈಟ್, ಹ್ಯಾಡ್ ಕಟ್, ಹ್ಯಾಸ್ ಕಟ್, ಹ್ಯಾವ್ ಕಟ್, ಏನಿವು? ಎಸ್. ನಾವು ಈಗ ನೋಡಿ, ಹಿ ಹರ್ಡ್ ಸಮ್ ನಾಯ್ಸ್. ಇಲ್ಲಿ V2 ಈಕ್ವಲ್ ಟು V3 ಇದೆ. ಅವಾಗ ಈ ಹರ್ಡ್ ಅನ್ನೋದು V2 V3 ಅಂತಂದ ಕೇಳಿದ್ರೆ ದಿಸ್ ಇಸ್ V2. ನಾವು V3 ಇದ್ರೆ ನಿಮ್ಗೆ ಈಗ ಗೊತ್ತಾಗುತ್ತೆ ಶಿ V3 ಇದ್ರೆ, ಬಿಕಾಸ್ ದೀಸ್ ಆರ್ ಆಲ್ ಸೇಮ್ V2 ಅಂಡ್ V3. V3 ನಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಡೋಂಟ್ ವರಿ, ನೆಕ್ಸ್ಟ್ ಕ್ಲಾಸಲ್ಲಿ ಟೆನ್ಸಸ್ ಮಾತಾಡುವಾಗ ಬಂದೇ ಬರುತ್ತೆ. ಹ್ಯಾಸ್, ಹ್ಯಾವ್ ಆರ್ ಹ್ಯಾಡ್ ಬರಲೇಬೇಕು. ಆಮೇಲೆ ನಿಮ್ಗೇನಾದರೂ ಶಿ ಹರ್ಡ್ ಸಮಥಿಂಗ್, ದಿಸ್ ವಾಟ್ ಇಸ್ ಸಮ್ ನಾಯ್ಸ್ ಅಂತ ಹೇಳಿ ಬಂದರೆ ಅವಾಗ ಹ್ಯಾಸ್ ಆರ್ ಹ್ಯಾವ್ ಆರ್ ಹ್ಯಾಡ್ ಇದ್ರೆ ದೆನ್ ಯು ವಿಲ್ ಸಿ ಹ್ಯಾಸ್ ಆರ್ ಹ್ಯಾವ್ ಆರ್ ಹ್ಯಾಡ್ ಇದೆ, ಇದಕ್ಕೆ ಇದು ಆ್ಯಡ್ ಆಗಿದೆ. ರೈಟ್, ಆರ್ ಈ ಹರ್ಡ್ಗೆ ಇದು ಆ್ಯಡ್ ಆಗಿದ್ದಾವೆ. ಇಫ್ ದೀಸ್ ಟು ಆ್ಯಡ್ಸ್ ದೆನ್ ದಿಸ್ ವಿಲ್ ಬಿ V3 ಅಂತ. ಈಗ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ, ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಟೆನ್ಸಸ್ ಕಂಪ್ಲೀಟ್ ಆದಮೇಲೆ. ಇದನ್ನ ನೋಡಿದ್ರೆ ಇದು V3. ಇದು ಇಲ್ಲದೆ ಇರುವಾಗ ಜಸ್ಟ್ ಇದೊಂದೇ ಇದ್ರೆ ದಟ್ ಇಸ್ V2. ಈ ಥರ ನೋಡೋಣ. ಮೊದಲೇ ಎಲ್ಲ ನೀವು ಕೇಳ್ಬಿಟ್ರೆ ಅಗೇನ್ ಯು ವಿಲ್ ಬಿಕಮ್ ಕನ್ಫ್ಯೂಸ್ಡ್ ಆ್ಯಂಡ್ ಐ ಡೋಂಟ್ ವಾಂಟ್ ಯು ಗೈಸ್ ಟು ಹ್ಯಾಪನ್ ಟು ಯು. ಆ್ಯಂಡ್ ನಾನು ಇದ್ದೀನಲ್ಲ, ಡೋಂಟ್ ವರಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ V1 V2 ಆ್ಯಂಡ್ V3. ಓಕೆ, ಮಾಡಲ್ಸ್ ನೋಡೋಣ. ನಾ ಹೇಳಿದ್ನಲ್ಲ, ಮಾಡಲ್ಸ್ ಆರ್ 13 ಇನ್ ನಂಬರ್. ರೈಟ್, 1 2 3 4 5. ಮೈಟ್ ಮಸ್ಟ್ ಇದೆಯಾ? ಮಸ್ಟ್ ಇದೆ. ಸೊ 1 2 3 4 5 6 7 8 9 10 11 12 13. ಓಕೆ, ಐ ಶುಡ್ ಎನ್ಶೂರ್ನ ಫಸ್ಟ್ ಮೊದಲು ಹೇಳೋಕ್ಕೆ ಮುಂಚೆ. ಅದೇ ನಾವು ಮಾಡಲ್ಸ್ ಕ್ಯಾನ್ ಯೂಸ್ ಏನು, ಎಕ್ಸಾಂಪಲ್ಸ್ ಏನು ನೋಡೋಣ. ಕ್ಯಾನ್ ಈಸ್ ಅ ಮಾಡಲ್, ಅಂದರೆ ಹೆಲ್ಪಿಂಗ್ ವರ್ಬ್ ಥರ ಮಾತ್ರನೇ ಬರೋದು. ರೈಟ್, ಕ್ಯಾನ್ ಗಿವ್ಸ್ ಆರ್ ಯೂಸಸ್ ಇನ್ ಪ್ಲೇಸ್ ಆಫ್ ಎಬಿಲಿಟಿ ಆ್ಯಂಡ್ ಪರ್ಮಿಷನ್. ಅರ್ಥ ಆಗ್ತಾ ಇಲ್ವಲ್ಲ? ನೋಡಿ, ಹಿ ಕ್ಯಾನ್ ಸ್ವಿಮ್, ಇಲ್ಲಿ ವರ್ಬ್ ಏನು? ಸ್ವಿಮ್. ಈ ಕ್ಯಾನ್ ಏನು ಮಾಡ್ತಾ ಇದೆ? ಆ್ಯಡಿಂಗ್ ಸಮ್ ವಾಟ್ ಇಸ್ ಇಸ್ ಮ್ಯಾಗ್ನಿಟ್ಯೂಡ್. ಕ್ಯಾನ್ ಅನ್ನೋದು ಅಬಿಲಿಟಿನ ತೋರಿಸ್ತಾ ಇದೆ, ಅಬಿಲಿಟಿ. ರೈಟ್, ಹಿ ಕ್ಯಾನ್ ವಾಟ್? ಸ್ವಿಮ್ ಮಾಡ್ಬೋದು, ಸ್ವಿಮ್ ಮಾಡ್ತಾನೆ ಅಂತ. ಓಕೆ, ಮಾಡೋಕ್ಕಾಗತ್ತೆ ಅಂತ. ರೈಟ್, ಕ್ಯಾನ್ ಆಲ್ಸೋ ಟೆಲ್ಸ್ ಅಸ್ ಅಬೌಟ್ ಪರ್ಮಿಷನ್. ನೋಡಿ, ಕ್ಯಾನ್ ಐ ಕಮ್ ಇನ್ ಸರ್ ಅಂತ ನೀವು ಕೇಳ್ತೀರಾ, ಅವಾಗ ಕ್ಯಾನ್ ಏನು ಮಾಡ್ತದೆ? ಕ್ಯಾನ್ ಈಸ್ ಆಸ್ಕಿಂಗ್ ಒನ್ ಪರ್ಮಿಷನ್. ಸೊ ಕ್ಯಾನ್ ಬಿ ಯೂಸ್ಡ್ ಇನ್ ಶೋಯಿಂಗ್ ಎಬಿಲಿಟಿ ಆ್ಯಂಡ್ ಆಸ್ಕಿಂಗ್ ಪರ್ಮಿಷನ್. ಇದೆಯಾ? ಕ್ಯಾನ್ ಅಬಿಲಿಟಿ ಇದ್ರೆ, ಕುಡ್ ಪಾಸ್ಟ್ ಅಬಿಲಿಟಿ. ಅಂದರೆ ಕ್ಯಾನ್ದು ಪಾಸ್ಟ್ ಟೆನ್ಸ್ ಏನು? ಕುಡ್. ರೈಟ್,
ಕ್ಯಾನ್ ಪಾಸ್ಟ್ ಟೆನ್ಸ್ ಏನು, ಆರ್ ಕ್ಯಾನ್ ಇಸ್ ವಿ1 ಅಂದರೆ ಕುಡ್ ಇಸ್ ಇಟ್ಸ್ ವಿ2, ರೈಟ್. ಪಾಸ್ಟ್ ಅಬಿಲಿಟಿ, ರೈಟ್. ಆಲ್ಸೋ ಪಾಸ್ಟ್ ಅಬಿಲಿಟಿ ಆ್ಯಂಡ್ ಆಲ್ಸೋ ಪೊಲೈಟ್ ರಿಕ್ವೆಸ್ಟ್. ನೋಡೋಣ. ಶಿ ಕುಡ್ ರನ್ ಫಾಸ್ಟ್ ವೆನ್ ಶಿ ವಾಸ್ ಯಂಗ್. ಶಿ ಕುಡ್ ರನ್ ಫಾಸ್ಟ್ ವೆನ್ ಶಿ ವಾಸ್ ಯಂಗ್, ರೈಟ್. ವೆನ್ ಶಿ ವಾಸ್ ಯಂಗ್ ಶಿ ಕುಡ್ ರನ್ ಫಾಸ್ಟ್. ಇದು ನೋಡಿ, ಇದು ಏನು ಹೇಳ್ತಾ ಇದೆ? ದಿಸ್ ಇಸ್ ಅ ಪಾಸ್ಟ್ ಆಕ್ಷನ್. ಪಾಸ್ಟ್ ಆಕ್ಷನ್ ಅಲ್ಲಿ ನೀವು ಪಾಸ್ಟ್ ಟೆನ್ಸೇ ಬರೀಬೇಕು. ಅದಕ್ಕೆ ಶಿ ಕ್ಯಾನ್ ಬರಲ್ಲ, ಶಿ ಕುಡ್ ಬರುತ್ತೆ. ಶಿ ಕುಡ್ ರನ್ ಫಾಸ್ಟ್ ವೆನ್ ಶಿ ವಾಸ್ ಯಂಗ್, ಅದಕ್ಕೆ ಪಾಸ್ಟ್ ಅಬಿಲಿಟಿ. ಪೊಲೈಟ್ ರಿಕ್ವೆಸ್ಟ್ ನೋಡಿ. ಕುಡ್ ಯು ಹೆಲ್ಪ್ ಮೀ? ಕುಡ್ ಯು ಹೆಲ್ಪ್ ಮೀ? ಎಸ್, ಪೊಲೈಟ್ ರಿಕ್ವೆಸ್ಟ್. ಯು ಕ್ಯಾನ್ ಆಲ್ಸೋ ರೈಟ್ ಕ್ಯಾನ್ ಐ ಹೆಲ್ಪ್ ಯು ಆರ್ ಕ್ಯಾನ್ ಯು ಹೆಲ್ಪ್ ಮೀ ಅಂತ. ಎಸ್, ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಒನ್, ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಒನ್. ಬಟ್ ಕುಡ್ ಅಂತ ಹೇಳಿದ ತಕ್ಷಣ ಇಟ್ ರೆಪ್ರೆಸೆಂಟ್ಸ್ ದಟ್ ಇಟ್ ಇಸ್ ಅ ಪೊಲೈಟ್ ರಿಕ್ವೆಸ್ಟ್ ಅಂತ. ಓಕೆ, ನೆಕ್ಸ್ಟ್ ಮೈಟ್. ಮೈಟ್ ಹ್ಯಾಸ್ ಗಾಟ್ ವೀಕ್ ಪಾಸಿಬಿಲಿಟಿ. ಸಪೋಸ್ ಏನೋ ಮಳೆ ಬರ್ತಾ ಇದೆ, ಮಳೆ ಬರೋಕ್ಕೆ ಪಾಸಿಬಿಲಿಟಿ ಎಷ್ಟಿದೆ? ತುಂಬ ಕಮ್ಮಿ, ಭಾಳ ಕಮ್ಮಿ ಇದೆ ಅಂತ ಅಂದಾಗ ಯು ಹ್ಯಾವ್ ಟು ಯೂಸ್ ಮೈಟ್. ಹಿ ಮೈಟ್ ಕಮ್ ಲೇಟರ್ ಆರ್ ಇಟ್ ಮೈಟ್ ರೈನ್ ಲೆಸ್, ಇಟ್ ಮೈಟ್ ರೈನ್ ಟುಡೇ ಅಂತ. ಮೈಟ್ ಕಮ್, ಮೈಟ್ ಅನ್ನೋದೇನು ಮೈನ್ ವರ್ಬ್ ಯೂಸ್ ಆಗ್ತಾ ಇದೆ. ಹೆಂಗೆ ಯೂಸ್ ಆಗ್ತಾ ಇದೆ? ಪ್ರಾಬಬಿಲಿಟಿನ ತೋರಿಸ್ತಾ ಇದೆ. ಎಷ್ಟಿದೆ ಪ್ರಾಬಬಿಲಿಟಿ? ಕಮ್ಮಿ ಪ್ರಾಬಬಿಲಿಟಿ, ವೆರಿ ವೀಕ್ ಪ್ರಾಬಬಿಲಿಟಿ. ಏನು? ಹಿ ಮೈಟ್ ಕಮ್ ಲೇಟರ್. ನೆಕ್ಸ್ಟ್ ಬರೋದು ಇವನು ಚಾನ್ಸಸ್ ಕಮ್ಮಿ ಅಂತ ಹೇಳಕ್ಕೆ ಮೈಟ್ ಅಂತ ಸಿಗ್ತಾ ಇದೆ. ಸೊ ವೀಕ್ ಪಾಸಿಬಿಲಿಟಿ ನೋಡಿ ಇಲ್ಲಿ. ಇಟ್ ಮೈಟ್ ಸ್ನೋ ಟು ನೈಟ್, ಇವತ್ತು ಸ್ನೋ ಬರಬಹುದು. ಪ್ರಾಬಬಿಲಿಟಿ ಕಮ್ಮಿ ಇದ್ದಾಗ, ಈ ಕೆಲಸ ಆಗೋದು ಪ್ರಾಬಬಿಲಿಟಿ ಕಮ್ಮಿ ಇದ್ದಾಗ ಯು ಯೂಸ್ ಮೈಟ್. ಅಷ್ಟೇ ನೆನ್ಪಿಟ್ಕೊಳ್ಳೋದು, ಮುಂದಕ್ಕೆ ಹೋಗೋದು ಅಷ್ಟೇ, ರೈಟ್. ಮೇ ಈಸ್ ಯೂಸ್ಡ್ ಫಾರ್ ಆಸ್ಕಿಂಗ್ ಪರ್ಮಿಷನ್ ಆ್ಯಂಡ್ ಪಾಸಿಬಿಲಿಟಿ ಆಲ್ಸೋ. ನೋಡಿ, ಮೇ ಐ ಕಮ್ ಇನ್ ಮೇಡಮ್, ಮೇ ಐ ಕಮ್ ಇನ್ ಸರ್, ಈ ಥರ ನೀವು ಕೇಳ್ತೀರಾ? ಅದರಲ್ಲಿ ಮೇ ಇರೋದು ಕೇಳಕ್ಕೆ, ಪರ್ಮಿಷನ್ ಕೇಳಕ್ಕೆ. ಓಕೆ, ನೆಕ್ಸ್ಟ್. ಇದು ಸ್ವಲ್ಪ ವಾಟ್ ಇಸ್ ದಿಸ್ ಚೆನ್ನಾಗಿದೆಯಲ್ಲ ನಿಮಗೂ ನೋಡೋಕ್ಕೆ, ಆ್ಯಂಡ್ ವಾಟ್ ಇಸ್ ದಿಸ್ ನನಗೂ ಹೇಳೋಕ್ಕೆ ಒಂದು ಐಡಿಯಾ ಬಂದ್ಬಿಟ್ಟಿದೆ. ಯಾಕೆಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ನೀವು ನೋಡಿದ್ರೆ ಐ ಯೂಸ್ ಟು ವಾಟ್ ಇಸ್ ದಿಸ್ ಸ್ಪಾಂಟೇನಿಯಸ್ಲಿ ಐ ನೀಡ್ ಟು ವಾಟ್ ಇಸ್ ದಿಸ್ ಒನ್. ನೌ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ರೈಟ್, ಐ ಗೆಟ್ ಸಮ್ ಟೈಮ್ ಆ್ಯಂಡ್ ಐ ಕ್ಯಾನ್ ಟೆಲ್ ಯು ಎಫೆಕ್ಟಿವ್ಲಿ ಆಲ್ಸೋ. ನಾವು ವೆರಿ ಗುಡ್. ನಾವು ಈಗ ನೋಡಿ, ಮೈಟ್ ಮೇ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಪಾಸಿಬಿಲಿಟಿ ಏನು? ಇಟ್ ಮೇ ರೈನ್ ಟುಡೇ, ಇಟ್ ಮೇ ರೈನ್ ಟುಡೇ. ಸರಿ, ಎರಡಕ್ಕೂ ವ್ಯತ್ಯಾಸ ಏನು ಸರ್ ಅಂತ ನೀವು ಕೇಳ್ಬೋದು, ರೈಟ್. ಇಟ್ ಶೋಸ್ ಲೆಸರ್ ಪ್ರಾಬಬಿಲಿಟಿ, ಇಟ್ ಶೋಸ್ ಮೋರ್ ಪ್ರಾಬಬಿಲಿಟಿ, ರೈಟ್. ಹಾಗೆ ಸಪೋಸ್ ಈಗ ಇದು ಯಾವಾಗ ಬರೋದು ಅಂತಂದರೆ, ಇದಕ್ಕೆ ಮುಂಚೆ ಇನ್ನೊಂದು ಸೆಂಟೆನ್ಸ್ ಇರಬಹುದು. ದೆರ್ ಆರ್ ಲಾಟ್ ಆಫ್ ಡಾರ್ಕ್ ಕ್ಲೌಡ್ಸ್ ಇನ್ ದ ಸ್ಕೈ, ಹೆನ್ಸ್ ಇಟ್ ಮೇ ರೈನ್ ಟುಡೇ. ಸಪೋಸ್ ಇದೊಂದೇ ಸೆಂಟೆನ್ಸ್ ಇದ್ದರೆ ಇಟ್ ಮೈಟ್ ಸ್ನೋ ಟು ನೈಟ್. ಇದಕ್ಕೆ ಮುಂಚೆ ಪ್ಯಾಸೇಜಲ್ಲಿ ಇನ್ನೊಂದು ಸೆಂಟೆನ್ಸ್ ಇದಕ್ಕೆ ಕೊಟ್ಟಿರ್ತಾರೆ, ಆವಾಗ ಆ ಸೆಂಟೆನ್ಸ್ನ ನೋಡಿ ಇಲ್ಲಿ ಮೇ ಬರಬೇಕಾ ಮೈಟ್ ಬರಬೇಕಾ ಅಂತ ಡಿಸೈಡ್ ಆಗುತ್ತೆ. ನಾಟ್ ಬೈ ಜಸ್ಟ್ ಸೀಯಿಂಗ್ ಅ ಸಿಂಗಲ್ ಸೆಂಟೆನ್ಸ್. ಓಕೆ, ಹ್ಯಾವ್ ಅ ಲಾರ್ಜರ್ ಪಿಕ್ಚರ್ ಯಾರ್. ಓಕೆ, ವೆರಿ ಗುಡ್. ನಾವು ಮೇ ಮೈಟ್ ಮುಗಿದೋಯ್ತು. ಶಾಲ್ ಏನು? ಫ್ಯೂಚರ್, ಸಜೆಷನ್, ಪ್ರಾಮಿಸ್. ಇಲ್ಲಿ ನೋಡಿ, ಶಾಲ್ ಆ್ಯಂಡ್ ವಿಲ್ ಟೆಲ್ಸ್ ಅಸ್ ಅಬೌಟ್ ಒನ್ ಕಾಮನ್ ಇಸ್ ಫ್ಯೂಚರ್. ಎಲ್ಲಿ ಶಾಲ್, ಎಲ್ ವಿಲ್ ಅನ್ನೋದು ನಾವು ನೋಡೋಣ ನೆಕ್ಸ್ಟ್. ಐ ಶಾಲ್ ರಿಟರ್ನ್, ಫ್ಯೂಚರ್ ಹೇಳೋದು. ಶಾಲ್ ವಿ ಬಿಗಿನ್, ಏನಕ್ಕಿದು? ಸಜೆಷನ್ ಆರ್ ಪ್ರಾಮಿಸ್ ಆಲ್ಸೋ. ಐ ಶಾಲ್, ಫ್ಯೂಚರ್ ಆರ್ ಪ್ರಾಮಿಸ್. ಐ ವಿಲ್ ಐ ಶಾಲ್ ರಿಟರ್ನ್, ನಾನು ಬಂದೇ ಬರ್ತೀನಿ ಅಂತ ಹೇಳಕ್ಕೆ ಪ್ರಾಮಿಸ್ ಇದು. ಬಂದೇ ಬರ್ತೀನಿ, ನೆನ್ಪಿಟ್ಕೋ. ಫ್ಯೂಚರ್ ಅಂದರೆ ಏನು? ಫ್ಯೂಚರಲ್ಲಿ ನಾನು ಬರ್ತೀನಿ ಅಂತ ಹೇಳಕ್ಕೆ. ಇದು ಎರಡಕ್ಕೂ ಸರ್ವ್ ಆಗುತ್ತೆ. ಬಟ್ ಸಜೆಷನ್ ನಿಮಗೆ ಗೊತ್ತಾಗಬೇಕು, ದಟ್ ಶಾಲ್ ವಿ ಬಿಗಿನ್ ಅಂತ. ಸಪೋಸ್ ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ಏನೋ ಪ್ರಾಜೆಕ್ಟ್, ರೈಟ್. ಈಗ ಆರಂಭಿಕ್ಲಮ್ಮ ಅಂತ ಒಂದು ಏನಿದೆ, ತಮಿಳ್ ಆ್ಯಕ್ಟರ್ ಯಾರೋ ಹೇಳ್ತಾರಲ್ಲ, ಕಮಲ್ ಹಾಸನ್ ಅವರು, ಹೌದು. ಆ ಥರ ಸಜೆಷನ್. ಈಗ ನಾನು ನಿಮಗೆ ಸಜೆಷನ್ ಏನಾದರೂ ಹೇಳಿದ್ರು, ಇಲ್ಲಿ ನೀವು ನನಗೆ ಹೇಳಿದ್ರು, ದಟ್ ಬಿಕಮ್ಸ್ ಅ ಸಜೆಷನ್. ಓಕೆ, ಈಗ ಕೆಲಸ ಮಾಡೋಣ ಅಂತ. ಶಾಲ್ ವಿ ಬಿಗಿನ್, ಅದು ಸಜೆಷನ್ ನಮಗೆ ನೀವು ಕೊಡೋದು. ಅದೇನು ಸರ್ ಕ್ವಶನ್ ಮಾರ್ಕ್ ಇದೆಯಲ್ಲ, ಕ್ವಶನ್ ಕೇಳ್ತಾ ಇದ್ದೀರಲ್ಲ ಅಂತ. ಕ್ವಶನ್ ಕೇಳ್ತಾ ಇದ್ದೀರಿ, ಓಕೆ, ಬಟ್ ದಟ್ ಇನ್ಫರ್ಸ್ ವಾಟ್ ಇಸ್, ಈಗ ವಾಟ್ ಇಸ್ ದಿಸ್, ಮೊದಲು ಮಾಡೋಣ ಅಂತ, ಸ್ಟಾರ್ಟ್ ಮಾಡೋಣ ಅಂತ, ಆ ಥರ. ಸೊ ಫ್ಯೂಚರ್ ಪ್ರಾಮಿಸ್ ಬಿಟ್ಟು ಸಜೆಷನ್ ಕೊಡಬೇಕು ಅಂತಂದ್ರೂ ಸಮ್ಟೈಮ್ಸ್ ಶಾಲ್ ವಿಲ್ ಬಿ ಯೂಸ್ಡ್. ವಿಲ್ ಆಲ್ಸೋ ಅಷ್ಟೇ.
ವಾಟ್ ಇಸ್ ಹಾಗೆ ಫ್ಯೂಚರ್ ಒಂದು, ಇನ್ನೊಂದು ವಿಲ್ಲಿಂಗ್ನೆಸ್ ನೋಡಿ. ಐ ವಿಲ್ ಹೆಲ್ಪ್ ಯು ಅಂದರೆ ಫ್ಯೂಚರಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಶಿ ವಿಲ್ ಸಕ್ಸೀಡ್ ಅಂತಂದರೆ ವಿಲ್ಲಿಂಗ್ನೆಸ್. ನನಗೆ ಇವರು ಸಕ್ಸೀಡ್ ಆಗೋದು ನನ್ನ ವಿಲ್ಲಿಂಗ್ನೆಸ್ ಅಲ್ಲಿದೆ, ಅದಕ್ಕೆ ಅದು ಹೇಳಕ್ಕೆ ಶಿ ವಿಲ್ ಸಕ್ಸೀಡ್ ಅಂತ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಅದೇ ತರಹ ಶುಡ್ ಅನ್ನೋದು ಅಡ್ವೈಸ್ ಆರ್ ಡ್ಯೂಟಿನ ಹೇಳಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಯು ಶುಡ್ ಸ್ಟಡಿ ಹಾರ್ಡ್, ಇದೇನಿದು ಅಡ್ವೈಸ್, ನಾನು ನಿಮ್ಗೆ ಕೊಡಬೇಕು ಅಡ್ವೈಸ್ ಏನು, ಯು ಶುಡ್ ಸ್ಟಡಿ ಹಾರ್ಡ್. ಈಗ ನೀವು ಹೇಳಿ, ಓಕೆ ಈಗ ನಿಮಗೆ ಕೊಡಬೇಕು ಅಂದ್ರೆ ಐ ನೀಡ್ ಟು ವರ್ಕ್ ಹಾರ್ಡ್, ಓಕೆ, ಬಟ್ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಡೂ ಯು, ಐ ಮೀನ್ ಆರ್ ಯು ಇನ್ ನೀಡ್ ಆಫ್ ಸ್ಟಡಿಯಿಂಗ್ ಹಾರ್ಡ್? ಸಿ, ಸ್ಟಡಿಯಿಂಗ್ ಹಾರ್ಡ್ ಇಸ್ ಅ ಔಟ್ಡೇಟೆಡ್ ಕಾನ್ಸೆಪ್ಟ್. ಅರ್ಥ ಆಗಿದೆಯಾ ಅಲ್ವಾ? ಅರ್ಥ ಆದರೆ ಮುಗ್ದೋಯ್ತು, ಆಗಲಿಲ್ಲ ಅಂದಾಗ ಕಷ್ಟಪಟ್ಟು ಮಾಡಬೇಕು. ಯು ನೀಡ್ ಟು ಸ್ಟಡಿ ಹಾರ್ಡ್, ಅರ್ಥ ಆಗಲಿಲ್ಲದೆ ಇರುವಾಗ. ಆಗಿದ್ರೆ ನೋ ಹಾರ್ಡ್ನೆಸ್, ರೈಟ್. ಡ್ಯೂಟಿ ನೋಡಬೇಕು. ಹಿ ಶುಡ್ ಅರೈವ್ ಸೂನ್, ಅವನ ಕೆಲಸ ಏನು, ಬರಲೇಬೇಕು. ಹೆಂಗೆ ಬರಬೇಕು, ಬೇಗ ಬರಲೇಬೇಕು. ದಟ್ ಈಸ್ ಅ ಡ್ಯೂಟಿ. ಸೊ ಶುಡ್ ಈಸ್ ಯೂಸ್ಡ್ ಫಾರ್ ಅಡ್ವೈಸ್ ಅಂಡ್ ಡ್ಯೂಟಿ. ವೆರಿ ಗುಡ್. ವಿಲ್ ಮುಗ್ದೋಯ್ತು. ವುಡ್, ವಿಲ್ ಈಸ್ ಫಾರ್ ಫ್ಯೂಚರ್ ಆ್ಯಂಡ್ ವುಡ್ ಈಸ್ ಫಾರ್ ಪೊಲೈಟ್ ರಿಕ್ವೆಸ್ಟ್ ಆ್ಯಂಡ್ ಹ್ಯಾಬಿಟ್ ಇನ್ ಪಾಸ್ಟ್, ರೈಟ್. ವುಡ್ ಇಸ್ ಹ್ಯಾಬಿಟ್ ಇನ್ ಪಾಸ್ಟ್. ಪೊಲೈಟ್ ರಿಕ್ವೆಸ್ಟ್ ಏನು, ಸಪೋಸ್ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ ಆರ್ ವುಡ್ ಯು ಲೈಕ್ ಟೀ ಕ್ವಶನ್ ಮಾರ್ಕ್. ಇದೇನಿದು ರಿಕ್ವೆಸ್ಟ್. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ ಈ ಥರ ಕೇಳ್ತೀವಲ್ಲ, ಆ ಥರ, ರೈಟ್. ಹ್ಯಾಬಿಟ್ ಇನ್ ದ ಪಾಸ್ಟ್, ನಾನು ಅದನ್ನು ಬರೆಯೋಣ ಅಂತ ಇದು ಬರೆದಿದ್ದೆ, ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಟೀ ಅಂತ, ರೈಟ್. ಹ್ಯಾಬಿಟ್ ಇನ್ ಪಾಸ್ಟ್ ನೋಡಿ. ಹಿ ವುಡ್ ಆಫನ್ ವಿಸಿಟ್ ಅಸ್ ಆರ್ ಹಿ ವುಡ್ ವಿಸಿಟ್ ಅಸ್ ಆಫನ್. ವಿಸಿಟ್ ಏನು, ಮೈನ್ ವರ್ಬ್. ವಿಸಿಟ್ ಯಾವಾಗ, ಹಿ ವುಡ್ ಅಂದ್ರೆ ಏನು, ಪಾಸ್ಟ್ ಹ್ಯಾಬಿಟ್. ಪಾಸ್ಟಲ್ಲಿ ಇವನು ವಿಸಿಟ್ ಮಾಡ್ತಿದ್ದ ಅಂತ. ಯಾವಾಗ, ಫ್ರೀಕ್ವೆಂಟ್ಲಿ. ಸೊ ಆಫನ್ ಹಿ ಯೂಸ್ ಟು ವಿಸಿಟ್, ವುಡ್ ವಿಸಿಟ್. ವುಡ್ ಶೋಸ್ ದ ಪಾಸ್ಟ್ ಹ್ಯಾಬಿಟ್. ವೆರಿ ಗುಡ್. ಮಸ್ಟ್ ಅಂದರೆ 100%. ಇನ್ನೊಂದು ಕಂಪಲ್ಷನ್. ಸೊ ಕಂಪಲ್ಷನ್, ಸ್ಟ್ರಾಂಗ್ ನೆಸೆಸಿಟಿ ನೋಡಿ. ಯು ಮಸ್ಟ್ ಲೀವ್ ನೌ, ಈಗ ನೀವು ಇಲ್ಲಿಂದ ಹೋಗಬೇಕು ಅಂತ, ಹೋಗಲೇಬೇಕು ಅಂತಂದಾಗ ದಿಸ್ ಇಸ್ ಕಂಪಲ್ಷನ್. ಯು ಮಸ್ಟ್ ಲೀವ್ ನೌ. ಇದೇನಿದೆ ಕಂಪಲ್ಷನ್. ಯು ಮಸ್ಟ್ ಒಬೇ ರೂಲ್ಸ್, ನಿಮಗೆ ರೂಲ್ಸ್ ವಾಟ್ ಇಸ್ ಒಬೇ ಮಾಡೋದು ಇಷ್ಟ ಇದೆಯಾ ಅಲ್ವಾ ಅಂತ ಅಲ್ಲ. ದಿಸ್ ಇಸ್ ಯುವರ್, ಐ ಆಮ್ ಮೇಕಿಂಗ್ ಯು ಕಂಪಲ್ಷನ್. ಹೆಂಗೆ, ಇದನ್ನ ಬರೆದು ಇದಕ್ಕೋಸ್ಕರ ಬರೆದಿದ್ರೆ ಯು ಮಸ್ಟ್ ಒಬೇ ಅಂತಂದ್ರೆ ನಿಮ್ಮನ್ನು ಕಂಪಲ್ಷನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದೆಯೋ ಇಲ್ಲದೆ ಇರುವಾಗ್ಲೂ ಯು ಹ್ಯಾವ್ ಟು ಒಬೇ ಅಂತ, ಮಾಡಲೇಬೇಕು, ರೈಟ್. ಆಟ್ ಟು ಅನ್ನೋದು ಒಂದು ಸಿಂಗಲ್ ವರ್ಡ್. ಇಟ್ ಶೋಸ್ ಅಸ್ ಅಬೌಟ್ ಮಾರಲ್ ಡ್ಯೂಟಿ ಆರ್ ಆಬ್ಲಿಗೇಷನ್. ವೆರಿ ಗುಡ್. ಸಿ, ಯು ಆಟ್ ಟು ರೆಸ್ಪೆಕ್ಟ್ ಎಲ್ಡರ್ಸ್, ರೈಟ್. ಇಲ್ಲಿ ವರ್ಬ್ ಏನು ನೋಡಿ, ವರ್ಬ್, ಆಕ್ಚುಯಲ್ ವರ್ಬ್ ಇಸ್ ರೆಸ್ಪೆಕ್ಟ್. ಅವಾಗ ಈ ಆಟ್ ಟು ಅನ್ನೋದು ಏನು ಮಾಡ್ತಾ ಇದೆ, ಸಿಂಪಲ್. ರೆಸ್ಪೆಕ್ಟ್ ಅನ್ನೋದು ಮೈನ್ ವರ್ಬ್ ಇದ್ರೆ ಇದಕ್ಕೇನೋ ಆ್ಯಡ್ ಮಾಡ್ತಾ ಇದೆ. ಏನು, ನಿನಗೆ ಇಷ್ಟ ಇದ್ರೂ ಇಲ್ಲದೆ ಇರುವಾಗ್ಲೂ ನಿಮ್ಗಿಂತ ದೊಡ್ಡವರಿದ್ದಾಗ ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ. ಓಕೆ, ರೆಸ್ಪೆಕ್ಟ್ ದೊಡ್ಡವ್ರಿಗೆ ಕೊಡಬೇಕು, ವೆರಿ ಗುಡ್. ಬಟ್ ಇದೇನು ಮಾಡ್ತಾ ಇದೆ ಅಂತಂದರೆ, ನಿಮಗೆ ಇಷ್ಟ ಇದ್ರೂ ಇಲ್ಲದೆ ಹೋದ್ರೂ ನೀವು ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಕೊಡ್ತಾ ಇದೆ, ಮಾರಲ್ ಡ್ಯೂಟಿ ಅದು. ಸಪೋಸ್ ವಿ ಆಟ್ ಟು ಹೆಲ್ಪ್ ದ ಪೂರ್, ರೈಟ್. ಇಲ್ಲಿ ಏನು ವರ್ಬ್, ಕೆಲಸ ಮಾಡೋದೇನು, ಹೆಲ್ಪ್, ರೈಟ್. ಈ ಆಟ್ ಟು ಏನು ಮಾಡ್ತಾ ಇದೆ, ದಿಸ್ ಶೋಸ್ ಅಬೌಟ್ ಆಬ್ಲಿಗೇಷನ್, ರೈಟ್. ಆಬ್ಲಿಗೇಷನ್ ಅಂದರೆ ಏನು, ಸಿಂಪಲ್. ಈಗ ನಿಮ್ಗೆ ಒಂದು ಕೆಲಸ ಮಾಡೋದು ಇಷ್ಟ, ಅವಾಗ ಆಬ್ಲಿಗೇಷನ್ ಅಲ್ಲ, ನಿಮಗೆ ಕೆಲಸ. ಸಪೋಸ್ ಮನೆಯಲ್ಲಿ ಹೇಳ್ತಾರಮ್ಮ, ತರಕಾರಿ ತಂದು ಇಟ್ಕೋ ಅಂತ ಹೇಳ್ತೀರಿ. ನೀವು ಬರುವಾಗ ಕಾಲೇಜಿಂದ ಕಾಲೇಜಿಂದ ಬರ್ತಾ ಇರುವಾಗ ಇಟ್ಕೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಅದು ನಿಮಗೆ ಇಷ್ಟ ಇದ್ರೂ ಇಲ್ಲದೆ ಹೋದ್ರೂ ನೀವು ಮಾಡಲೇಬೇಕು. ಆ ಥರ ಇಷ್ಟ ಇದ್ರೂ ಇಲ್ಲದೆ ಹೋದ್ರೂ ನೀವು ಮಾಡ್ತಿರಲ್ಲ, ಆ ಕೆಲಸನ ಆಬ್ಲಿಗೇಷನ್ ಅಂತ ಹೇಳಬೇಕು ಆ್ಯಕ್ಚುಲಿ. ಈಗ ನೋಡಿ, ಆಟ್ ಟು ಹೆಲ್ಪ್ ದ ಪೂರ್ ಒಂದು ಮಾರಲ್ ಡ್ಯೂಟಿನಲ್ಲಿ ಬರುತ್ತೆ. ಇದು ಮಾರಲ್ ಡ್ಯೂಟಿ ಏನು, ನಿಮ್ಗೆ ಈಗ ಪೂರ್ ಅವ್ರು ಯಾರಾದರೂ ಸಿಕ್ಕಿದ್ರೆ ಯು ನೀಡ್ ಟು ಹೆಲ್ಪ್, ರೈಟ್. ದಟ್ ಈಸ್ ಅ ಮಾರಲ್ ಆಬ್ಲಿಗೇಷನ್. ಆ ಥರ ಆಬ್ಲಿಗೇಷನ್, ಮಾರಲ್ ಡ್ಯೂಟಿ, ವಾಟ್ ಎವರ್ ಇಟ್ ಇಸ್. ನೆಕ್ಸ್ಟ್, ನೀಡ್ ಈಸ್ ಅ ನೆಸೆಸಿಟಿ. ಡೇರ್ ಅನ್ನೋದೇನು, ಕರೇಜ್ ಆರ್ ಚಾಲೆಂಜ್,
ರೈಟ್. ಯು ನೀಡ್ ನಾಟ್ ವರಿ. ವಾಸು ನೀಡ್ ಟು ರೈಟ್ ದ ಎಕ್ಸಾಮ್. ರೈಟ್. ವಾಸು ನೀಡ್ ಟು ರೈಟ್ ದಿ ಎಕ್ಸಾಮ್. ಡೇರ್, ಕರೇಜ್ ಆರ್ ಚಾಲೆಂಜ್. ಹಿ ಡೇರ್ ನಾಟ್ ಸ್ಪೀಕ್. ಶಾಂತಿ ಡೇರ್ ಟು ವಿಸಿಟ್ ಹರ್ ಸ್ಕೂಲ್. ವೆರಿ ಗುಡ್. ಯೂಸ್ ಟು ಅನ್ನೋದೇನು, ಪಾಸ್ಟ್ ಹ್ಯಾಬಿಟ್ ಆರ್ ಸ್ಟೇಟ್. ರೈಟ್. ಇಲ್ಲಿ ನೋಡಿ, ಹ್ಯಾಬಿಟ್ ಇನ್ ಪಾಸ್ಟ್, ಪಾಸ್ಟ್ ಹ್ಯಾಬಿಟ್ ಎರಡು ಒಂದೇ ಅಲ್ವಾ. ಸೊ ವುಡ್ ಜಾಗದಲ್ಲಿ ಯೂಸ್ ಟುನು ನಾನು ಯೂಸ್ ಮಾಡ್ಬೋದು. ಐ ಯೂಸ್ ಟು ಪ್ಲೇ ಕ್ರಿಕೆಟ್. ರೈಟ್. ಇಲ್ಲಿ ಯೂಸ್ ಟು ಬದಲು ವುಡ್ ಪ್ಲೇ ಅಂತ ಬರಿಬೋದಾ? ಎಸ್, ಐ ವುಡ್ ಪ್ಲೇ ಕ್ರಿಕೆಟ್. ಐ ಯೂಸ್ ಟು ಪ್ಲೇ ಕ್ರಿಕೆಟ್. ಬಟ್ ಇಫ್ ಯು ಯೂಸ್ ಟು, ದೆನ್ ಇಟ್ ಗಿವ್ಸ್ ಯು ಅ ಕಂಪ್ಲೀಟ್ ಮೀನಿಂಗ್, ಸ್ಯಾಟಿಸ್ಫೈಡ್ ಮೀನಿಂಗ್. ರೈಟ್. ಶಿ ಯೂಸ್ ಟು ಲಿವ್ ಹಿಯರ್, ಶಿ ವುಡ್ ಲಿವ್ ಹಿಯರ್ ಅಂತಂದು ಕರೆಕ್ಟೇ ಸಿಂಟ್ಯಾಕ್ಸ್ ಪ್ರಕಾರ. ಬಟ್ ಇಫ್ ಯು ಯೂಸ್ ಟು, ದೆನ್ ಇಟ್ ಬಿಕಮ್ಸ್ ಅ 100% ಪರ್ಫೆಕ್ಟ್ ಕಮ್ಯುನಿಕೇಶನ್. ಸೊ ಯೂಸ್ ಟು ಅನ್ನೋದು ಇಟ್ ಈಸ್ ಯೂಸ್ ಟು ಯು ಟೆಲ್ ಅಸ್ ಪಾಸ್ಟ್ ಹ್ಯಾಬಿಟ್. ಲಿವ್ ಅನ್ನೋದು ವರ್ಬ್ ಆದರೆ ಯಾವಾಗ, ಪಾಸ್ಟಲ್ಲಿ. ಆಟ ಆಡ್ತಿದ್ದ ಯಾವಾಗ, ಪಾಸ್ಟಲ್ಲಿ. ಹಾಗೆ. ಸೊ ನೌ ಯು ಕುಡ್ ಏಬಲ್ ಟು ಸಿ ವಾಟ್ ಆರ್ ಆಲ್ ದ ಮಾಡಲ್ಸ್, ರೈಟ್, ಆ್ಯಂಡ್ ವೇರ್ ಆರ್ ದೀಸ್ ಬೀನ್ ಯೂಸ್ಡ್, ಮೈನ್ ಯೂಸ್ ಏನು ಅಂತ. ರೈಟ್. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿಚ್ ಯು ನೀಡ್ ಟು ನೋ. ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿದ್ದು ನೋಡೋಣ. ಐ ಶಲ್ ಮೀಟ್ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.